ಕ್ರೋಢೀಕರಿಸಿ 1.1 ಉಪ ಪ್ರಕರಣ 2 ಪ್ರಕಾರ ಪ್ರತಿ ವರ್ಷ ಉದ್ಯೋಗ ಚೀಟಿ ಪರಿಷ್ಕರಿಸಲು ಮನಬೇಡಿ ಕೈಗೊಂಡಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 3.4 ಪ್ರಕಾರ ಉಪ ಪ್ರಕರಣ 1.2 ಪ್ರಕಾರ ಕೆಲಸ ನೀಡಿದ ವಿವರಗಳನ್ನು ಒಂದು ಫಲಾನುಭವಿಗಳ ಉದ್ಯೋಗ ಚೀಟಿಯಲ್ಲಿ ನಮೂದಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.4 ಪ್ರಕಾರ ಪಾರದರ್ಶಕ ನಿಯಮಗಳನ್ವಯ ಕೆಟಿಪಿಪಿ ಸಾಮಗ್ರಿಗಳನ್ನು ಖರೀದಿಸಿದ್ದು ಹಾಗೂ ಅದಕ್ಕೆ ಸಂಬಂಧಿಸಿದ ದಾಸ್ತಾನುಮುಖಿಯನ್ನು ನಿರ್ವಹಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.10 ಉಪ ಪ್ರಕರಣ 5 ಪ್ರಕಾರ 28 ಕಾಮಗಾರಿಗಳ ಸ್ಥಳದಲ್ಲಿ ನಾಮಫಲಕ ಅಳವಡಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.13.5 ಹಾಗೂ 7.13.6 ಪ್ರಕಾರ ಸಂಬಂಧಪಟ್ಟ ಅಧಿಕಾರಿಗಳಿಂದ ಕಾಮಗಾರಿಯ ಭೌತಿಕ ಗುಣಮಟ್ಟವನ್ನು ಪರಿಶೀಲಿಸಿ ಒಂದು ಕಾಮಗಾರಿಯ ಚೆಕ್ ಮೆಜರ್ಮೆಂಟ್ ಮಾಡಿಸದೆ ಕಾಮಗಾರಿಯನ್ನು ಅನುಷ್ಠಾನಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.16.1 ಪ್ರಕಾರ ಮುಕ್ತಾಯಗೊಂಡ 20 ಕಾಮಗಾರಿಗಳಿಗೆ ಮುಕ್ತಾಯ ವರದಿ ಲಗತ್ತಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 10.3.8 ಪ್ರಕಾರ ಸೃಜನೆಯಾದ ಆಸ್ತಿ ವಹಿಯನ್ನು ನಿರ್ವಹಿಸಿರುತ್ತಾರೆ. ದೂರು ವಹಿಯನ್ನು ನಿರ್ವಹಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.4.2 ಪ್ರಕಾರ ಸಲಕರಣೆ ಬಾಬು ನೀಡಿರುವುದಿಲ್ಲ. ನಗದು ಪುಸ್ತಕ ಸಮರ್ಪಕವಾಗಿದೆ. ಮಾಹಿತಿಗಳನ್ನು ಫ್ಲೆಕ್ಸ್ನಲ್ಲಿ ಅಳವಡಿಸಿರುತ್ತಾರೆ. ಈಗ ಒಂದೇ ಬಗ್ಗೆ ತಮ್ಮದೇನಾದರೂ ಕೇಳಿಸ್ಕೊಂಡಿದ್ದೀರಿ ಇಲ್ಲ ಸರಿ ಇವರು ನೋಟೆ ಮಾಡ್ತಿರೋದು ಏನಾದರೂ ಹೇಳಿರ್ತೀವಿ ಸರ್ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ. ಈಗ ಲಾಸ್ಟ್ 2 ವರ್ಷದ ಅಂದರೆ ಈ ಸಲ ಇನ್ನೂ ಮಾಡಿ ಈ ಸಲ ಅದು ಗೊಬ್ಬರ ಕೊಡೋದು ಮತ್ತು ಊಟ ಮಾಡಲಿಲ್ಲ. ಇಲ್ಲ ಅದು ಈಗ ನೆಕ್ಸ್ಟ್ ಇದು ಇವತ್ತು ಮೇಂಟೆನೆನ್ಸಿಗೆ ಅಂತ 2 ಸಲ ಇದು ಮಾಡಿದ್ದೀರಲ್ಲ ಅದು ಯಾವುದು? ಹೌದೌದು ಅದು 2023 ಹೇಳ್ತಾ ಇದೆ. ಈಗ ನಾವು ಇನ್ನು ಮಾಡ್ತೀವಿ ವಿದ್ಯುತ್ ನಾವು ಇನ್ನು ಕೈ ಕೊಟ್ಟು ವರ್ಕ್ ಮಾಡ್ತೀವಿ. ಈಗ ಮಾಡ್ತಾ ಇದ್ದೀವಿ. ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದೀವಿ. ಈಗ ರೋಡ್ ಸೈಡ್ ಮೇಂಟೆನೆನ್ಸ್ ಇದೆ. ಮೇಂಟೆನೆನ್ಸ್ ಅಲ್ಲ ಇನ್ನು ಈಗ ನೆಕ್ಸ್ಟ್ ಬೇರೆ ಕಡೆ ಆಗ್ತಾ ಇದೆ. ಬೇರೆ ಪಂಚಾಯತಿ ವರ್ಕ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಇಲ್ಲಿ ನಮ್ಮದು ಈ ಸಲ ಇಲ್ಲ ಅದು ಲಾಸ್ಟ್ ಏನಿಲ್ಲ ಅಂದರೆ ಸಭೆಯ ಅನುಮೋದನೆ ಬೇಕು. ಇದು ಕೋಳಿ ಫಾರ್ಮ್ ಅದು ಇವಾಗ ಕೃಷಿ ಯಂತ್ರದಲ್ಲಿ ಬರ್ತದೆ ಮಾಡಿದ್ದೇವೆ ಇವಾಗ ನಮ್ಮಲ್ಲಿ ಕೋಳಿ ಶೆಡ್ಡಿಗೆ ಅವಕಾಶ ಇದೆ. ಅಲ್ಲ ಇವಾಗ ಬಾಯ್ಲರ್ ಫಾರ್ಮ್ ಉಂಟಲ್ಲ ಇವಾಗ ರೈತರು ಮಾಡ್ತಿದ್ದಾರಲ್ಲ ಅದು ಇವಾಗ ಯಾವ ಹಂತದಲ್ಲಿ ಬರ್ತದೆ? ನಮ್ಮಲ್ಲಿ ನೋಡಿ ಅದಕ್ಕಿಂತ ಪೂರ್ವವಾಗಿ ವಾಣಿಜ್ಯದಲ್ಲಿ ಇತ್ತು. ಇವಾಗ ಹೆಚ್ಚಾಗಿ ಕೃಷಿಗೆ ಅಟ್ಯಾಚ್ ಆಗಿದೆ ಅದು ಕೃಷಿ ಹಂತದಲ್ಲಿ ಬರ್ತದೆ. ಅದಕ್ಕೆ ಇವಾಗ ಟ್ಯಾಕ್ಸ್ ಅಂತ ಕಟ್ತೀವಲ್ಲ ಅದು ಇವಾಗ ಇನ್ನು ಕಟ್ಟಲಿಕ್ಕೆ ಇಲ್ವಾ? ನಮ್ಮಲ್ಲಿ ಏನಾಗುತ್ತೆ ಸರ್, ನಮ್ಮಲ್ಲಿ ಈ ಗ್ರಾಮ ಪಂಚಾಯತಲ್ಲಿ ನೀವು ಕೋಳಿ ಶೆಡ್ ಮಾಡಲಿಕ್ಕೆ ಏನೆಲ್ಲ ಅದು ಏನು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಇರ್ಬೋದು ಅದೆಲ್ಲ ಮಾಡಿದ ನಂತರ ಶೆಡ್ ಮಾಡಲಿಕ್ಕೆ ಮಾತ್ರ ನಮ್ಮಲ್ಲಿ ಅವಕಾಶ. ಅಲ್ಲಲ್ಲ ಅದಲ್ಲ ನಾನು ನೀವು ಅದಕ್ಕಿಂತ ಮುಂಚೆ ಕೇಳ್ತಿದ್ದೀರಾ? ಅದಕ್ಕೆ ಇವಾಗ ತೆರಿಗೆ ಹೇಳ್ತೀವಲ್ಲ ಈ ವಿಷಯ ಈ ಕಾರ್ಯಕ್ರಮದಲ್ಲಿ ಬರುವುದಿಲ್ಲ. ಅದು ನಮ್ಮ ಗ್ರಾಮ ಸಭೆಯಲ್ಲಿ ರೆಗ್ಯುಲರ್ ಗ್ರಾಮ ಸಭೆಯಲ್ಲಿ ಮಂಡಿಸಬಹುದು ಅಥವಾ ಅದಕ್ಕೆ ಸ್ಪಷ್ಟೀಕರಣ ಅದು ಕೃಷಿಗೆ ಅಂತೇಳಿ ಬಂದಿದೆ. ಆದರೆ ಕಟ್ಟಡ ಮೊದಲು ಕಟ್ಟಡ ಇತ್ತು, ಕಟ್ಟಡಕ್ಕೆ ಲೈಸೆನ್ಸ್ ತಗೊಂಡಿದ್ದಾರೆ, ಡೋರ್ ನಂಬರ್ ಉಂಟು, ಡೋರ್ ನಂಬರ್ ಇದ್ದ ನಂತರ ಅದು ಟ್ಯಾಕ್ಸ್ ಕಟ್ಟಲೇಬೇಕು. ಇದಕ್ಕೆ ಇದು ನಿಮ್ಮ ಕೋಳಿ ಫಾರ್ಮ್ಗೆ ಲೈಸೆನ್ಸ್ ಇಲ್ಲ. ಇವಾಗ ನಾವು ಹಟ್ಟಿ ಎಲ್ಲ ಕಟ್ತೀವಿ, ಅದಕ್ಕೆ ಇವಾಗ ಡೋರ್ ನಂಬರ್ ಉಂಟು, ಯಾವುದು ಕರೆಂಟ್ ಬಿಲ್ ಅದು ಇವಾಗ ಕೃಷಿಯಲ್ಲಿ ಬರ್ತದೆ. ಹಟ್ಟಿಗೆ ಡೋರ್ ನಂಬರ್ ಕೊಡಬೇಕು, ಮತ್ತೆ ಇವಾಗ ಹಟ್ಟಿ ಕೊಟ್ಟಿಗೆ ಅದಕ್ಕೆಲ್ಲ ಡೋರ್ ನಂಬರ್ ಕರೆಂಟ್ ಆಗ್ತದಲ್ಲ. ಕರೆಂಟ್ ಅಂದ್ರೆ ಮೆಸ್ಕಾಂನಿಂದ ಏನೋ ಒಪ್ಪಂದ ಮಾಡಿಕೊಂಡು ಪಂಚಾಯತಿಗೆ
ಇಚ್ಚೆ ಏನು ಕೊಟ್ಟಿದ್ರು ಅದಕ್ಕೆ ಒಂದು ಕಟ್ಟರೆ ಮೂರು ಮಾತ್ರ ಏಕೆ ಕುಕ್ಕಬಾದ ಹೊಡಿತಾರೆ ಎಡಬಾದ ಹೊಡಿತೀವಿ ಒಲ್ಲೆಸಿ ಮೂರು ಮಾತ್ರ ಅಂದಿತ್ತು ಒಂದು ವಿಷಯ ಒಂದೆಟ್ಟು ಬರ್ತಿತ್ತು ಒಂದೆಟ್ಟು ಪ್ರಸ್ತಾವ ಮಾಡ್ಕೊಂಡ್ರೆ ಅದದ್ದು ಯಾರಿಗೆ ಲಾಸ್ಟ್ ಟೈಮ್ ಬಂದಿದ್ದೆ ಅವರು ಈ ರೈತರ ಬಗ್ಗೆ ನಾಲಂಜಿ ಆಕ್ಷನ್ ಎದುರಿದ್ದಾರೆ ಏನು ಮಾತಾಡ್ತಾರೆ ಬಂದ್ರೆ ಐದು ಬಗ್ಗೆ ನಾಲಂಜಿ ಬಂದಿದ್ದಾರೆ ಯಾರು ಲಾಸ್ಟ್ ಟೈಮ್ ಎಲ್ಲಡ ಮುಖಕ್ಕೆ ಯಾರು ಸುಮಾರು ಮೀಟಿಂಗ್ ಇಟ್ಟು ಬೇರೆ ಮೀಟಿಂಗ್ ಅವರು ದುಡ್ಡು ಇವಾಗ ವರದಿ ಮಂಡನೆ ಆಗಿದೆ. ವರದಿಯಲ್ಲಿ ಕೆಲವೊಂದು ಸಭೆಯಲ್ಲಿ ಮಂಡನೆ ಮಾಡ್ತಾ ಇದ್ದೀವಿ. ಮೊದಲೇದು ಪಂಚಾಯತಿ ವತಿಯಿಂದ ಕುಡವಿರ ಗ್ರಾಮ ಪಂಚಾಯತ್ ಕಟ್ಟಡ ನಿರ್ಮಾಣ ಈ ಒಂದು ಕಾಮಗಾರಿಗೆ ಕೂಲಿ ಮೊತ್ತವಾಗಿ 5,79,730 ರೂಪಾಯಿ ಖರ್ಚಾಗಿದೆ. ಸಾಮಗ್ರಿ ಮೊತ್ತವಾಗಿ 29,41,950 ಒಟ್ಟಾಗಿ ಖರ್ಚಾಗಿರುತ್ತದೆ. ಈ ಒಂದು ಕಾಮಗಾರಿಯ ಭೌತಿಕ ಗುಣಮಟ್ಟವನ್ನು ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಅವರಿಂದ ಜಂಟಿಯಾಗಿ ಚೆಕ್ ಮೆಜರ್ಮೆಂಟ್ ಆಗಿದೆ ಎನ್ನುವ ಕಾರಣಕ್ಕಾಗಿ ಅದನ್ನು ನಾವು ಹಣಕಾಸಿನ ವಿಚಾರಣೆ ಅಡಿ ಅದನ್ನು ವರದಿ ಮಾಡಿದ್ದೇವೆ. ಇನ್ನೊಂದು ಇರುವೆಲ್ ಗ್ರಾಮ ಪಂಚಾಯತ್, ತೋಡಾಲು ಗ್ರಾಮ ಪಂಚಾಯತ್, ಮುಮ್ತಾಜ್ ಅಬ್ದುಲ್ ಖಾದರ್ ಶಾಲೆಯಲ್ಲಿ ಬಚ್ಚಲಗುಡಿ ಈ ಒಂದು ಕಾಮಗಾರಿಗೆ ನಿಯಮಾನುಸಾರ ಕೂಲಿ ಮೊತ್ತ 8,652 ರೂಪಾಯಿ, ಸಾಮಗ್ರಿ ಮೊತ್ತ 7,239 ರೂಪಾಯಿ, ಒಟ್ಟು 15,891 ರೂಪಾಯಿ ಅದನ್ನು ಖರ್ಚಾಗಿದೆ, ಪಾವತಿ ಆಗಿದೆ. ಸಂಬಂಧಪಟ್ಟ ಹಳದಿ ಪುಸ್ತಕದಲ್ಲಿ ಅದನ್ನು ಆ ಪಾವತಿಯನ್ನು 12,000ಕ್ಕೆ ನಿಗದಿ ಮಾಡಿರೋದ್ರಿಂದ ಅಲ್ಲಿ ಹೆಚ್ಚುವರಿಯಾಗಿ 3,891 ರೂಪಾಯಿ ಅವರಿಗೆ ಪಾವತಿ ಆಗಿದೆ. ಇದರವರ ನಮಗೆ ಮಾಹಿತಿ ಕೊಟ್ಟರು. ನಿಯಮಾನುಸಾರ ನಮಗೆ ಅದು ಪಾವತಿ ಆಗಿರೋದನ್ನು ನಾವು ಇವಾಗ ಅದನ್ನು ಹಣಕಾಸಿನ ವಿಚಾರಣೆಯಾಗಿ ದಾಖಲಿಸಿದ್ದೇವೆ. ಇನ್ನೊಂದು ಇರುವೇಲು ಗ್ರಾಮ ಪಂಚಾಯತ್, ತೋಡಾಲು ಗ್ರಾಮ ಪಂಚಾಯತಿನ ಹನುಮಂತ್ ML ಅವರ ಜಾಗದಲ್ಲಿ ಬಚ್ಚಲು ಬಂದಿದ್ದು ಸೇಮ್ ಪ್ರಕರಣ. ಸೊ ಅವರಿಗೆ 14,471 ರೂಪಾಯಿ ಪಾವತಿ ಆಗಿದೆ, ಕೂಲಿ ಮೊತ್ತ ಮತ್ತು ಸಾಮಗ್ರಿ ಮೊತ್ತ ಸೇರಿ 2,471 ರೂಪಾಯಿ. ಅಂದರೆ ಇದನ್ನು ಕೂಡ 12,000ಕ್ಕೆ ಅವರು ಲಿಮಿಟೇಷನ್ ಮಾಡಿದ್ದಾರೆ. 2,471 ರೂಪಾಯಿ ಹಳದಿ ಪುಸ್ತಕದ ಪ್ರಕಾರ ಅವರಿಗೆ ಹೆಚ್ಚುವರಿ ಪಾವತಿ ಆಗಿರುವುದನ್ನು ನಾವು ಗಮನಿಸಿದ್ದೇವೆ. ಸೊ ಅದನ್ನು ಕೂಡ ನಾವು ಈ ಪ್ರಕರಣವನ್ನು ನಾವು ಹಣಕಾಸಿನ ವಿಚಲನೆ ಅಡಿ ದಾಖಲಿಸಿದ್ದೇವೆ. ಮತ್ತೆ ಇದು 3 ಸಂಬಂಧಪಟ್ಟ ಹಲೋ ಪ್ರವೀಣ್ ಯಾರು ಶಾತಿಪು ಆಮೇಲೆ ಹಣಕಾಸಿನ ವಿಚಾರಣೆ ಅದು ಆಕ್ಷೇಪಣೆ ಪ್ರಕರಣ ಬರುತ್ತೆ, ಅದು ವಸೂಲಾತಿಯಿಂದ ಬರುವುದಿಲ್ಲ. ಸೊ ಅದನ್ನು ಸಂಬಂಧಪಟ್ಟ ಬಿಡಿಯವರು ಅವರು ಮಾಹಿತಿ ಕೊಟ್ಟಿದ್ದಾರೆ. ಅದನ್ನು ಮುಂದಿನ ಹಂತದಲ್ಲಿ ಅವರು ಸರಿಪಡಿಸಬೇಕು. ಪಾರ್ಟಿಗೆ ಈ ವಿಷಯ ಗೊತ್ತಾಗಿ ಏನಾದರೂ ವಾಪಸ್ ಕಟ್ಟಬೇಕಂತ ಬಂದ್ರೆ ನಾವೇ ವಾಪಸ್ ಕಟ್ಟಬೇಕಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ ಆಧಾರ ನಿಯಮಾನುಸಾರ ಏನಿದೆ ಅದನ್ನು ನಾವು ದಾಖಲು ಮಾಡ್ಕೊಂಡು ಅಷ್ಟೇ. ಇದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ. ಇನ್ನು ನಮ್ಮ ಸಾಮಾಜಿಕ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ 3 ಕಾಮಗಾರಿಗಳಿವೆ. ಅದರಲ್ಲಿ ರೈಸಿಂಗ್ ಅಪ್ 2 ಕಿಲೋಮೀಟರ್ ರೋಡ್ ಸೈಡ್ ಪ್ಲಾಂಟೇಶನ್ ಫ್ರಮ್ ಇರುವೆಲ್ ಟು ಇರುವೆಲ್ ಬಲವಂಡು ಕುಂಪಡಿಕಲ್ಲು.
ಸೊ ಅದರಲ್ಲಿ ಸಾಮಗ್ರಿ ಮೊತ್ತವಾಗಿ 1,09,344 ರೂಪಾಯಿ ಪಾವತಿಯಾಗಿದೆ. ಸೊ KTPP ನಿಯಮಾನುಸಾರ ಅದಕ್ಕೆ ಸೂಕ್ತವಾದ ದರಪಟ್ಟಿ ಗಳನ್ನು ಅಂಗೀಕರಿಸಿದೆ, ಇದನ್ನು ಪಾವತಿಗೆ ಕ್ರಮ ತೆಗೆದುಕೊಂಡಿದ್ದಾರೆ. ಸೊ ಆ ಒಂದು ಕಾರಣಕ್ಕಾಗಿ ಅದನ್ನು ಹಣಕಾಸಿನ ವಿಚಾರಣೆಯಲ್ಲಿ ದಾಖಲು ಮಾಡಿದ್ದೇವೆ. ಮೇಂಟೆನೆನ್ಸ್ ಆಫ್ 1 year old ರೋಡ್ ಸೈಡ್ ಪ್ಲಾಂಟೇಶನ್ ಫ್ರಮ್ ಈವೆಂಟ್ ಟು ಪಡಿಕಲ್. ಈ ಒಂದು ಕಾಮಗಾರಿಗೆ ಸಾಮಗ್ರಿ ಮೊತ್ತವಾಗಿ 1,40,712 ರೂಪಾಯಿ ಪಾವತಿಯಾಗಿದೆ. ಸೊ ಅದನ್ನು ಕೂಡ ನಾವು ಅಲ್ಲಿ ಸೂಕ್ತವಾದ ದರಪಟ್ಟಿಯನ್ನು ಅಂಗೀಕರಿಸಿದ್ರೆ ಆ ಒಂದು ಪಾವತಿಯನ್ನು ನಿರ್ವಹಿಸಿದರೆ ಆ ಒಂದು ಕಾರಣಕ್ಕಾಗಿ ಅದನ್ನು ನಾವು ಹಣಕಾಸಿನ ವಿಚಾರಣೆಯಲ್ಲಿ ದಾಖಲು ಮಾಡಿದ್ದೇವೆ. ಮೇಂಟೆನೆನ್ಸ್ ಆಫ್ 4 year ರೋಡ್ ಸೈಡ್ ಪ್ಲಾಂಟೇಶನ್ ಅದಕ್ಕೆ 16,000 ಸಾಮಗ್ರಿ ಮತ್ತು ಅದು ಪಾವತಿಯಾಗಿ ಬರೆಯುವುದಿಲ್ಲ. ಕೊರಿಯರ್ ಮೇಂಟೆನೆನ್ಸ್ ಸಾಮಗ್ರಿ ಮೊತ್ತ 16,000 ಸಂಬಂಧಿಸಿದ 16,124. ಇದು ಕೂಡ ನಿಯಮ ಸೂಕ್ತವಾದ ದರಪಟ್ಟಿಯನ್ನು ನಿರ್ವಹಿಸಿದೆ ಮಾಡಿರುವಂಥದ್ದು. ಸೊ ಆ ಒಂದು 3 ಕಾಮಗಾರಿಗಳ ಇದನ್ನು ನಾವು ಹಣಕಾಸಿನ ವಿಚಾರಣೆಯಲ್ಲಿ ದಾಖಲು ಮಾಡಿದ್ದೇವೆ. ಸೊ ಅದಕ್ಕೆ ಬೇಕಾದ ದಾಖಲಾತಿಯನ್ನು ನಾಡಿದ್ದು ಆಡಳಿತ ಮಾಡಿಸಿ ನೆಕ್ಸ್ಟ್ ಆಡಿಟ್ ಮಾಡುವಾಗ ಸರಿ. ಸೊ ಇವಿಷ್ಟು ವರದಿ ಬಗ್ಗೆ. ಸೊ ಏನಾದರೂ ವರದಿ ಬಗ್ಗೆ ನಿಮಗೆ ಕೇಳುವಂಥದ್ದಿದ್ರೆ ಕೇಳ್ಬೋದು. ಅತ್ತೆಗೊಂದು ಕಾಲ ಸೊಸೆ ಬರ್ಪುಲ್ ಸಾಮಾಜಿಕ ಪರಿಶೋಧನೆಯಲ್ಲಿ ಮೊಬೈಲ್ ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ. ಈ ಯೋಜನೆಯ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನಾವು ಉದ್ಯೋಗ ಖಾತರಿ ಯೋಜನೆ. ಈ ಯೋಜನೆಯನ್ನು ಕೇಂದ್ರ ಸರ್ಕಾರ 2005ರಲ್ಲಿ ತಂದಿರುವಂಥದ್ದು. ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಜನರಾಗಿರ್ಬೋದು, ರೈತರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಇವರೆಲ್ಲ ಸ್ವಾವಲಂಬಿತರಾಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂಥದ್ದು. ಇದರಲ್ಲಿ ಮುಖ್ಯವಾಗಿರುವಂಥದ್ದು ದಿನಕೂಲಿ. ಈಗ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರೆ ಯಾವುದೇ ಒಂದು ಕೆಲಸ ಮಾಡಿದ್ರೆ ನಾವು ಆದಾಯವನ್ನು ಪಡ್ಕೊಳ್ತೇವೆ, ಅಂದರೆ ಸಂಬಳವನ್ನು ಪಡ್ಕೊಳ್ತೇವೆ. ಅದೇ ರೀತಿ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಕೂಡ ನೀವು ಯಾವುದಾದ್ರೂ ಕೆಲಸವನ್ನು ಮಾಡಿದ್ರೆ ಇಂತಿಷ್ಟು ದಿನಕೂಲಿ ಅಂತ ಪಾವತಿ ಆಗ್ತದೆ. ಆ ದಿನಕೂಲಿ ಎಷ್ಟಾಗ್ತದೆ? 349. ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಈ ಒಂದು ದಿನಕೂಲಿ ಗರಿಷ್ಠ ಆಗ್ತದೆ, ಅಂದರೆ ಹೆಚ್ಚಳವಾಗ್ತಾ ಹೋಗ್ತದೆ. ಹಾಗಾಗಿ ಈ ವರ್ಷ ಕೂಡ ಮೊನ್ನೆ ಏಪ್ರಿಲ್ ತಿಂಗಳಲ್ಲಿ 349 ರೂಪಾಯಿಗೆ ಹೆಚ್ಚಳ ಆಗಿದೆ. ಇನ್ನು ಈ ನರೇಗಾ ಯೋಜನೆಯಲ್ಲಿ ನಾವು ಯಾವುದಾದ್ರೂ ಕೆಲಸ ಮಾಡಿಸ್ಕೊಳ್ಬೇಕಂತ ಹೇಳಿದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಜಾಬ್ ಕಾರ್ಡ್. ಜಾಬ್ ಕಾರ್ಡ್ ಮುಖಾಂತರ ನರೇಗಾ ಯೋಜನೆಯಲ್ಲಿ ಯಾವುದೇ ಒಂದು ಕಾಮಗಾರಿಗಳನ್ನು ಕೃಷಿ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಇನ್ನು ಜಾಬ್ ಕಾರ್ಡ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಏನೆಲ್ಲ ನಮಗೆ ದಾಖಲೆಗಳು ಬೇಕು ಅಂತ ಹೇಳಿದ್ರೆ ನಮ್ಮ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ನಮ್ಮ ಬ್ಯಾಂಕ್ ಪಾಸ್ ಪುಸ್ತಕ ರಾಷ್ಟ್ರೀಯ ಬ್ಯಾಂಕ್ ಆಗಿರಬೇಕು ಮತ್ತು ನಿಮ್ಮ 2 ಪಾಸ್ಪೋರ್ಟ್ ಸಹಿತ ಫೋಟೋಗಳನ್ನು ಹಂಚಬೇಕು. ನಿಮಗೆ ಜಾಬ್ ಕಾರ್ಡ್ ಮಾಡಿಕೊಡ್ತಾರೆ. ಜಾಬ್ ಕಾರ್ಡ್ ಅನ್ನೋದು ಕೇವಲ ನರೇಗಾ ಯೋಜನೆಗಳಿಗೆ ಮಾತ್ರ ಅಲ್ಲ, ಇದನ್ನು ಒಂದು ಗುರುತಿನ ಚೀಟಿಯಾಗಿ ಕೂಡ ನಾವು ಪರಿವರ್ತನೆ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅಂತ ಹೇಳಿದ್ರೆ ಈಗ ಮೊನ್ನೆ ಲೋಕಸಭೆ ಚುನಾವಣೆ ಇತ್ತು. ಆ ಚುನಾವಣೆಗೆ ನಾವು ಚುನಾವಣೆಗೆ ವೋಟ್ ಹಾಕಲಿಕ್ಕೆ ಹೋಗುವಾಗ ಸಾಮಾನ್ಯವಾಗಿ ವೋಟರ್ ಐಡಿಯನ್ನು ತಗೊಂಡು ಹೋಗ್ತೇವೆ, ಯಾಕಂದ್ರೆ ವೋಟ್ ಮಾಡಲಿಕ್ಕೆ. ಈ ಬಾರಿ ಏನಾಗಿದೆ ಅಂತ ಹೇಳಿದ್ರೆ ಜಾಬ್ ಕಾರ್ಡ್ ಅನ್ನು ಕೂಡ ಇಟ್ಕೊಂಡು ಹೋಗಿ ನಾವು ವೋಟ್ ಮಾಡಲಿಕ್ಕೆ ಅವಕಾಶ ಮಾಡಿದ್ದಾರೆ. ಮೊನ್ನೆ ಎಷ್ಟೋ ಜನ ಜಾಬ್ ಕಾರ್ಡ್ ಅನ್ನು ತೆಗೆದುಕೊಂಡು ಹೋಗಿ ವೋಟ್ ಅನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಇದು ಕೂಡ ಈಗ ನಮ್ಮಲ್ಲಿ ಆಧಾರ್ ಕಾರ್ಡ್ ಇದೆ, ಪಾನ್ ಕಾರ್ಡ್ ಇದೆ, ಆಯುಷ್ಮಾನ್ ಕಾರ್ಡ್ ಇದೆ. ಇದೇ ರೀತಿ ಜಾಬ್ ಕಾರ್ಡ್ ಅನ್ನು ಕೂಡ ನಾವು ಒಂದು ಗುರುತಿನ ಚೀಟಿಯಾಗಿ ಬಳಕೆ ಮಾಡಿಕೊಳ್ಬೋದು. ಇನ್ನು ಇದರಲ್ಲಿ ಕೆಲವೊಂದು ನಿಯಮಗಳಿದೆ. ಅದು ಏನಂತ ಹೇಳಿದರೆ ಈಗ ಜಂಟಿ ನಿರ್ವಹಣೆ ಪತ್ರ ಇರ್ತದೆ. ಈಗ ನೀವು ಕೆಲಸ ಮಾಡಿಸ್ಬೇಕಂತ ಹೇಳಿದ್ರೆ RTC ಕೊಡ್ತೀರಾ, ಅಲ್ಲಿ ಜಂಟಿ ನಿರ್ವಹಣೆ ಪತ್ರ ಇದೆ ಅಂತ ಹೇಳಿದ್ರೆ ನೀವು ಒಪ್ಪಿಗೆ ಪತ್ರವನ್ನು ಕೊಡಬೇಕು. ನನಗೆ ಈ ಕೆಲಸ ಮಾಡಲಿಕ್ಕೆ
ಈ ನರೇಗಾ ಯೋಜನೆಯಲ್ಲಿ 2 ರೀತಿಯಾದ ಕೆಲಸ ಮಾಡಬಹುದು. ಒಂದು ತೋಟಗಾರಿಕೆ ಕೆಲಸಗಳು, ಇನ್ನು ಬೇರೆ ಬೇರೆ ರೀತಿಯಾದ ಕಾಮಗಾರಿಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ತೋಟಗಾರಿಕೆಯಲ್ಲಿ ಮುಖ್ಯವಾಗಿ ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಈ ಭಾಗದಲ್ಲಿ ಹೆಚ್ಚಾಗಿ ನಾವು ಅಡಿಕೆ ಕೃಷಿಗಳನ್ನು ಮಾಡ್ತೇವೆ. ಅಡಿಕೆ ಕೃಷಿಯನ್ನು ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ. ಯಾಕಂದರೆ ಹೇಳಿದ್ರೆ ನಾವು ಹೆಚ್ಚಿನ ರೈತರಿಗೆ ಹೇಳಿದ್ರೆ ಅಡಿಕೆ ತೋಟವನ್ನು ಮಾಡಿಕೊಂಡು ಅದರಿಂದಲೇ ಸಂಪಾದನೆ ಆದಾಯವನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ಅಡಿಕೆ ಗಿಡವನ್ನು ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ. ಅದು ಅಲ್ಲದೆ ನಿಮಗೆ ಗೊತ್ತಿರ್ಬೋದು, ನಾವು ಕಾಡು ಮೆಣಸು ಈ ಭಾಗದಲ್ಲಿ ಬಹಳ ಕಡಿಮೆಯಾಗಿ ಈ ಒಂದು ಬೆಳೆಗಳನ್ನು ಬೆಳೆಸ್ತಾರೆ. ಆದರೂ ಈಗ ಒಂದು ನರೇಗಾ ಯೋಜನೆ ಮಾಡಲಿಕ್ಕೆ ಗೊತ್ತಾಗಿ ಅಲ್ಲಿ ಇಲ್ಲಿ ಸ್ವಲ್ಪ ಜನ ಅರ್ಜಿಗಳನ್ನು ಕೊಟ್ಟು ಈಗ ಹೊಸದಾಗಿ ಅನುಷ್ಠಾನ ಮಾಡ್ತಿದ್ದಾರೆ. ಅಡಿಕೆ ಆಗಿರ್ಬೋದು, ವೀಳ್ಯದೆಲೆ, ಮತ್ತೆ ಕಾಳುಮೆಣಸು, ನುಗ್ಗೆ, ಪಪ್ಪಾಯ, ಮತ್ತೆ ರಾಹುಲ್ ಮಾಡ್ಬೋದು, ಹೀಗೆ ಮಲ್ಲಿ ಕೃಷಿ ಮಾಡ್ಬೋದು. ಹೀಗೆ ಬೇರೆ ಬೇರೆ ಆದಂಥ ಕೃಷಿ ಚಟುವಟಿಕೆಗಳನ್ನು ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ. ಇದು ಕೃಷಿ ನಮ್ಮಲ್ಲಿ ತುಂಬ ತೋಟ ಇದೆ, ಅಂದರೆ ಅಡಿಕೆ ತೋಟ ಇದೆ. ನಮಗೆ ನೀರು ನಿಲ್ಲಲಿಕ್ಕೆ ಯಾವುದಾದ್ರು ಹೊಂಡ ಬೇಕು ಅಂತ ಹೇಳಿದರೆ ನಿಮಗೆ ಇದೇ ನರೇಗಾ ಯೋಜನೆಯಲ್ಲಿ ಕೃಷಿ ಹೊಂಡವನ್ನು ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಕೃಷಿ ಹೊಂಡವನ್ನು ಮಾಡಿಕೊಂಡು ನಾವು ಅದರಲ್ಲಿ ನೀರಿನ ಶೇಖರಣೆ ಮಾಡಲಿಕ್ಕೆ ಹೊಂಡ, ಇದಕ್ಕೆ ನಾವು ಸುರಕ್ಷಿತವಾಗಿ ಅದಕ್ಕೆ ಸುತ್ತಲೂ ಒಂದು ತಡೆಗೋಡೆಯನ್ನು ಅಂದರೆ ಬೇಲಿಯನ್ನು ಹಾಕಿ ಇಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಸುರಕ್ಷತೆಯ ದೃಷ್ಟಿಯಿಂದ ಯಾವುದಾದ್ರೂ ಒಂದು ಪ್ರಾಣಿಗಳನ್ನು ಅಂದರೆ ನಾವು ತೋಟ ಇದ್ದವರಲ್ಲಿ ಒಂದು ದನಗಳಿರ್ತವೆ, ಆಚೆಗೆ ಹೋಗುವಾಗ ಯಾವುದಾದ್ರೂ ಪ್ರಾಣಿಗಳಲ್ಲಿ ಬೀಳಬಾರದಂತ ತಡೆ ಬೇಲಿಯನ್ನು ಕೂಡ ಹಾಕಬೇಕು. ಇನ್ನು ಹೈನುಗಾರಿಕೆ ಯಾರಾದರೂ ಮಾಡ್ತಾ ಇದ್ದೇವೆ ನಾವು, ಅದರಿಂದ ಬರುವಂಥ ಸೆಗಣಿಯಿಂದ ಬರುವಂಥ ಒಂದು ಹಟ್ಟಿ ಗೊಬ್ಬರವನ್ನು ನಾವು ಪಕ್ಕದಲ್ಲಿ ಹಾಕಿದ್ದೇವೆ. ಸಮರ್ಪಕವಾದಂಥ ಒಂದು ಯಾವುದೇ ಒಂದು ಕೊಂಡಾಗಲಿ ಅಥವಾ ಯಾವುದೇ ಒಂದು ಇಲ್ಲ ಅಂತ ಹೇಳಿದ್ರೆ ಹೀಗೆ ಗೊಬ್ಬರದ ಗುಂಡಿ, ಹಟ್ಟಿ ಗೊಬ್ಬರವನ್ನು ನಾವು ಮಾಡ್ತೇವೆ. ಅದನ್ನು ಹಾಕಲಿಕ್ಕೆ ಹಟ್ಟಿ ಗೊಬ್ಬರ ಹಾಕಿ ಗೊಬ್ಬರದ ಗುಂಡಿಯನ್ನು ಕೂಡ ಅದಕ್ಕೆ ಮಾಡ್ಕೊಳ್ಬೋದು. ಇನ್ನು ಬೇರೆ ಬೇರೆ ರೀತಿಯಾದ ಕಾಮಗಾರಿಗಳು ಈಗ ಮಹಿಳೆಯರಿದ್ದರೆ ಪುರುಷರಿದ್ದರೆ ನಿಮ್ಮ ಮನೆಯಲ್ಲಿ ಹೆಂಗಸರು ಸಂಜೀವಿನಿ ಒಕ್ಕೂಟದಲ್ಲಿ ಇರ್ಬೋದು, ಸಂಜೀವಿನಿ ಒಕ್ಕೂಟ, ಶ್ರೀಶಕ್ತಿ ಒಕ್ಕೂಟಗಳಲ್ಲಿ ಇರ್ಬೋದು. ಅಂಥವ್ರು ಏನು ಮಾಡ್ಬೋದು ಅಂತ ಹೇಳಿದ್ರೆ ಈ ಒಂದು ಶೆಡ್ಗಳು ಅಂದರೆ ದನದ ಹಟ್ಟಿ ಇರ್ಬೋದು, ಕೋಳಿ ಶೆಡ್ ಆಗಿರ್ಬೋದು, ಆಡು ಶೆಡ್ಗಳಲ್ಲಿ ಏನು ಮಾಡ್ಬೋದು, ಅದು ಎರಡರಿಂದ ನೀವು ಮರ್ಚ್ ಮಾಡ್ಕೊಂಡು ಕೆಲಸ ಮಾಡ್ಬೋದು. ಯಾವ ರೀತಿ ಅಂತ ಹೇಳಿದ್ರೆ ಈಗ ಮಹಿಳೆಯರು ಒಕ್ಕೂಟದಲ್ಲಿ ಇರ್ತಾರೆ, ಅದರಲ್ಲಿ ಸಾಲವನ್ನು ಪಡ್ಕೊಳ್ತಾರೆ, ಅಂದರೆ ಸ್ವಾಉದ್ಯೋಗ ಮಾಡಲಿಕ್ಕೆ ಅದನ್ನು ಅವಲಂಬಿಸಿಕೊಂಡಿರ್ತಾರೆ. ಅದರಿಂದ ಏನಂತ ಹೇಳಿದ್ರೆ ಪ್ರಾಣಿಗಳನ್ನು ಖರೀದಿಸಿ ಅಂದರೆ ದನಗಳನ್ನು ಅಥವಾ ಕೋಳಿ ಮರಿಗಳನ್ನು, ಆಡುಗಳನ್ನು ಖರೀದಿಸಿ ನಾವು ನರೇಗಾ ಯೋಜನೆಯಲ್ಲಿ ಅದಕ್ಕೆ ಬೇಕಾದ ಶೆಡ್ಗಳನ್ನು ನಿರ್ಮಾಣ ಮಾಡ್ಕೊಳ್ಬೋದು. ಅಂದರೆ ಈಗ ದನದ ಹಟ್ಟಿ ಆಗಿರ್ಬೋದು ಅಥವಾ ಕೋಳಿ ಶೆಡ್ ಆಗಿರ್ಬೋದು ಅಥವಾ ಆಡು ಶೆಡ್ಗಳನ್ನು ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ. ಇನ್ನು ಮುಖ್ಯವಾಗಿ ಏನಂತ ಹೇಳಿದರೆ ಒಂದು ಯೋಜನೆಯನ್ನು ಅಂದರೆ ಇದೆಲ್ಲ ತುಂಬ ಯೋಜನೆಗಳಿದೆ. ಆದರೆ ಈ ಒಂದು ನೆಕ್ಸ್ಟ್ ಯೋಜನೆ ನಾನು ತುಂಬ ಫೋಕಸ್ ಮಾಡಿ ಈಗಾಗಲೇ 2 ಗ್ರಾಮ ಪಂಚಾಯತಲ್ಲಿ ತುಂಬಾನೇ ಆಗಿರುವಂಥ ಒಂದು ಯೋಜನೆ, ಆದರೂ ಕೂಡ ಇನ್ನಷ್ಟು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಈ ನರೇಗಾ ಯೋಜನೆಯಲ್ಲಿ ಇನ್ನೊಂದು 20-25 ವರ್ಷ ಬಿಟ್ಟು ಕೂಡ ನೀವು ನರೇಗಾ ಯೋಜನೆಯಲ್ಲಿ ಅಡಿಕೆ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಮಾಡ್ಕೊಳ್ಬೋದು. ಯಾಕಂತಂದರೆ ಕೃಷಿ ಪ್ರದೇಶ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಈ ಸೋಪ್ ಪಿಟ್ ಬಚ್ಚಲ ಹೊಂಗೆ ಅನ್ನೋದನ್ನು ಕೇಳಿರ್ಬೋದು, ಇದನ್ನು ಒಂದು 2-3 ವರ್ಷ ಬಿಟ್ಟು ಕೇಳಿದರೆ ಈ ಯೋಜನೆ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಇದೆಲ್ಲ ವಿಶೇಷ ಯೋಜನೆಯಾಗಿ ಇದನ್ನು ಪರಿಚಯ ಮಾಡಿರುವಂಥದ್ದು. ಹಾಗಾಗಿ ಇದೊಂದು 2-3 ವರ್ಷ ಬಿಟ್ಟು ನಾನು ಬಚ್ಚಲ ಹೊಂಗೆ ಮಾಡ್ತೇನೆ, ನನಗೆ ನರೇಗಾ ಯೋಜನೆ ಬೇಕು ಅಂತ ಹೇಳಿದ್ರೆ ಮಾಡಲಿಕ್ಕಾಗಲ್ಲ. ನಿಮಗೆಲ್ಲ ಗೊತ್ತಿರ್ಬೋದು, ನರೇಗಾ ಯೋಜನೆಯಲ್ಲಿ ಸೋಪ್ ಪಿಟ್ಟಿಗೆ 17,000 ಇತ್ತು. ಈಗ ಅದನ್ನು ಕಡಿಮೆ ಮಾಡಿದ್ದಾರೆ, 11,000 ಇಳಿಸಿದ್ದಾರೆ. 11,000 ಇಳಿಸಿದ್ರು ಕೂಡ ಅಂದರೆ ಪರವಾಗಿಲ್ಲ, ಅದರಲ್ಲಿ ಕೂಡ ನಾವು ಸೋಪ್ ಪಿಟ್ಟನ್ನು ಮಾಡ್ಬೋದು. ಯಾಕಂತ ಹೇಳಿದ್ರೆ ಅದೇ ಯೋಜನೆಯನ್ನು ತೆಗೆದು ಹಾಕಿದ್ರೆ ನಮಗೆ ಸೋಪ್ ಪಿಟ್ ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಯಾಕಂದರೆ ನಾವು ಇದನ್ನು ಫೋಕಸ್ ಮಾಡಿ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ನಮ್ಮ ಈ ಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಏನಂತ ಹೇಳಿದ್ರೆ ಸಾಮಾನ್ಯವಾಗಿ ಈಗ ಮಾಹಿತಿ ಕೊಡುವಾಗ ನೀವು ಮನೆಯಲ್ಲಿರುವಂಥ ಕೊಳಚೆ ನೀರು ಅಂದರೆ ಸ್ನಾನ ಮಾಡಿದ ನೀರು ಇರ್ಬೋದು ಅಥವಾ ಪಾತ್ರೆಗಳದ ನೀರು ಇರ್ಬೋದು, ಬಟ್ಟೆ ಒಗೆದ ನೀರು, ಇದನ್ನೆಲ್ಲ ಇಲ್ಲಿಗೆ ಬಿಡ್ತೀರ ಅಂತ ಹೇಳಿದರೆ ಸಾಮಾನ್ಯವಾಗಿ ಮಹಿಳೆಯರಿಂದ ಬರುವ ಉತ್ತರ ಏನಂತ ಹೇಳಿದ್ರೆ ನಾವು ತೋಟಕ್ಕೆ ಬಿಡ್ತೇವೆ ಅಥವಾ ತೆಂಗಿನ ಬುಡಕ್ಕೆ ಬಿಡ್ತೇವೆ ಅಥವಾ ಬಸಳೆ ಕೊಂಬದ ಕೆಳಗೆ ಬಿಡ್ತೇವೆ, ಗಿಡಕ್ಕೆ ಬಿಡ್ತೇವೆ. ಈ ಒಂದು ಉತ್ತರ ಯಾಕೆ ಅಂತಂದರೆ ನಮ್ಮ ಈ ಭಾಗದಲ್ಲಿ ಇದೇ ಪದ್ಧತಿಯಾಗಿದೆ. ನಾವು ಎಲ್ಲಿಯೂ ನಮ್ಮ ಮನೆ ಸೈಡಲ್ಲಿ ಬಿಟ್ಟು ಅಲ್ಲೇ ಸ್ಟಾಕ್ ಆಗಿರ್ತಾರೆ. ಅದು ಏನಾಗ್ತದೆ ಅಂತ ಹೇಳಿದ್ರೆ ಅದರಲ್ಲಿ ನೀರು ನಿಂತು ಅದರಲ್ಲಿ ಸೊಳ್ಳೆಗಳಾಗ್ತದೆ. ನಿಮಗೆ ಗೊತ್ತಿರ್ಬೋದು, ಈಗ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಇದೆ. ಹೀಗೆ ಸೊಳ್ಳೆಗಳಾಗಿ ಏನೇನೋ ಹೊಸ ರೋಗಗಳು ಉತ್ಪತ್ತಿಯಾಗ್ತದೆ. ಹಾಗಾಗಿ ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ಸೋಪ್ ಪಿಟ್ ಅನ್ನೋದು ತುಂಬ ಉತ್ತಮವಾದ ಯೋಜನೆ. ಇದನ್ನು ಮಾಡಿಸ್ಕೊಳ್ಳಿ. ಯಾಕಂತ ಹೇಳಿದರೆ ಅದನ್ನು ಮುಂದಿನ ದಿನಗಳಲ್ಲಿ ತೆಗೆದು ಅದು ಮಾಡಲಿಕ್ಕಾಗಲ್ಲ. ನಿಮಗೆ ಗೊತ್ತಿರ್ಬೋದು, ಈಗ ಸ್ವಚ್ಛ ಗ್ರಾಮ ಸ್ವಚ್ಛ ಪರಿಸರ ಮಾಸದಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಸ್ವಚ್ಛತೆ ಕಾರ್ಯಕ್ರಮಗಳು ಆಗ್ತಾ ಇರ್ತವೆ. ಈ ಸ್ವಚ್ಛತೆ ಕಾರ್ಯಕ್ರಮಗಳು ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಗ್ರಾಮವು ಸ್ವಚ್ಛವಾಗಿ ಇರಲಿ ಅಂತ. ಹಾಗಾಗಿ ಈ ಸೋಪ್ ಪಿಟ್ಟನ್ನು ಮಾಡಿಕೊಂಡ್ರೆ ನಿಮಗೆ ಕೂಡ ಒಂದು ಉಪಯೋಗ ಆಗ್ತದೆ. ಅಂದರೆ ಸರ್ಕಾರ ಮುಂದಿನ ದಿನಗಳಲ್ಲಿ ನೀವು ನಿಮ್ಮ
ನೀಡುವವರು ಈ ನೀರು ಹೊರಗೆ ಬಿಡ್ತಾರೆ, ಅದು ಎಲ್ಲಿಯಾದ್ರೂ ಸ್ಟಾಕ್ ಆಗಿದ್ದು ತುಂಬ ವಾಸನೆ ಬರ್ತದೆ, ಬೇರೆಯವರಿಗೆ ಕೂಡ ಸಮಸ್ಯೆ ಆಗ್ತದೆ. ಹಾಗಾಗಿ ನೀವು ಕಡ್ಡಾಯವಾಗಿ ಮನೆಯಲ್ಲಿ ಒಂದು ಸೋಪ್ ಪಿಟ್ ಮಾಡಿ ಅಂತ ಹೇಳಿದ್ರು ಕೂಡ ನರೇಗಾ ಯೋಜನೆಯನ್ನು ಮಾಡಲಿಕ್ಕೆ ಆ ದಿನಗಳಲ್ಲಿ ಅವಕಾಶ ಸಿಗ್ತಿಲ್ಲ. ಹಾಗಾಗಿ ಇದ್ದಾಗಲೇ ಈ ಯೋಜನೆಯ ಒಂದು ಅವಕಾಶವನ್ನು ಪಡ್ಕೊಳ್ಳಿ ಅಂತ. ಇದಿಷ್ಟು ಯೋಜನೆಗಳನ್ನು ಮಾಡ್ಬೋದು. ಇನ್ನು ಯೋಜನೆಗಳ ಬಗ್ಗೆ ಒಂದಿಷ್ಟು ನಿಯಮಗಳು, ಅಂದರೆ ನಾನು ಸಾಮಾನ್ಯವಾಗಿ ಹೇಳುವುದು ಯಾಕಂತ ಹೇಳಿದರೆ, ಎಷ್ಟು ಮಾಹಿತಿ ಕೊಟ್ಟರು ಕೆಲವೊಂದರಲ್ಲಿ ಮಾಹಿತಿ ತಗೊಂಡೋಗಿರ್ತಾರೆ, ಆದರೆ ಕೆಲವೊಂದು ಗೊಂದಲದಿಂದ ಜನರು ಕೂಡ ಅಂದರೆ ಮಿಸ್ಟೇಕ್ ಮಾಡ್ತಾರೆ. ಅದು ಏನಂತ ಹೇಳಿದ್ರೆ, ಈಗ ಒಂದು ಕೇಳಿರ್ತಾರೆ, ಅಂದರೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಕೇಳಿರ್ತಾರೆ ನರೇಗಾ ಯೋಜನೆಯಲ್ಲಿ ಗಿಡ ನಡ್ಬೋದಂತೆ, ಅಂದರೆ ಅಡಿಕೆ ಗಿಡಗಳನ್ನು ನಡುವುದಂತೆ ಅಂತ ಒಂದು ತಲೆಯಲ್ಲಿರ್ತದೆ. ಅವರ ಜಾಗ ಕೂಡ ಇರ್ತದೆ, ಜಾಬ್ಗಳು ಕೂಡ ಮಾಡಿಸ್ಕೊಂಡಿರ್ತಾರೆ. ಮನೆಗೆ ಹೋಗ್ತಾರೆ, 300 ಗಿಡ ಅಷ್ಟು ಗಿಡಗಳಿದ್ದಾರೆ, ಚಂದ ಮಾಡಿ ಅಚ್ಚುಕಟ್ಟಾಗಿ ನಡ್ತಾರೆ. ನಟ್ಟು ಎಲ್ಲ ಆದ ನಂತರ ಅದು ಸ್ವಲ್ಪ ಬಿಟ್ಟು ಪಂಚಾಯತ್ಗೆ ಬಂದು ಹೇಳ್ತಾರೆ, ನಾನು ಗಿಡ ನಟ್ಟಿದ್ದೇನೆ, ನರೇಗಾ ಯೋಜನೆಯ ಜಾಬ್ ಕಾರ್ಡ್ ಇದೆ, ನನಗೆ ಇದನ್ನ ಪಾವತಿ ಮಾಡಿ ಅಂತ. ಖಂಡಿತ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಇದಕ್ಕೆ ಇದರದ್ದೇ ಆದಂಥ ಒಂದು ನಿಯಮಗಳಾಗಿದೆ. ಅಂದರೆ ಈಗ ನೀವು ಮೊದಲನೇದಾಗಿ ಏನಂತಂದರೆ ಜಾಬ್ ಕಾರ್ಡ್ ಮಾಡಿಸ್ಕೊಳ್ಬೇಕು, ನಂತರ ನಾನು ಕೆಲಸ ಮಾಡ್ತೀನಿ ಅಂತ ಅರ್ಜಿ ಕೊಡಬೇಕು. ಅರ್ಜಿ ಕೊಟ್ಟಾದ ನಂತರ ಪಂಚಾಯತ್ನಲ್ಲಿ ಎಲ್ಲ ಈ ಇರುವೆ ಮತ್ತು ಕೋಡ ಗ್ರಾಮ ಪಂಚಾಯತ್ ಗ್ರಾಮದ ಎಲ್ಲರ ಅರ್ಜಿಯನ್ನು ಒಟ್ಟುಗೂಡಿಸಿ ಒಂದು ಕ್ರಿಯಾ ಯೋಜನೆ ಅಂತ ತಯಾರಿಸ್ತಾರೆ. ಆ ಕ್ರಿಯಾ ಯೋಜನೆ ಅನ್ನುವಂಥದ್ದು ತಾಲೂಕು ಪಂಚಾಯತ್ನೂ ಕೊಡ್ತಾರೆ. ಆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಹೋಗಿ ಅಲ್ಲಿಯ ಒಂದು ಕಾರ್ಯನಿರ್ವಾಹಕ ಅಧಿಕಾರಿಯವರ ಸೈನನ್ನು ಹಾಕಿ, ಅಂದರೆ ಅನುಮೋದನೆಯನ್ನು ಪಡ್ಕೊಂಡು ನಂತರ ವಾಪಸ್ ತಾಲೂಕು ಪಂಚಾಯತ್ ನಂತರ ಗ್ರಾಮ ಪಂಚಾಯತ್ಗೆ ಬರುವುದು. ನಂತರ ನಿಮಗೆ ಅನುಮೋದನೆ ಪಡೆದುಕೊಂಡ ನಂತರ ನೀವು ಆ ಕೆಲಸವನ್ನು ಮಾಡಲಿಕ್ಕಿರುವಂಥದ್ದು. ಹಾಗಾಗಿ ನೀವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಂತ ಹೇಳಿದ್ರೆ ಮೊದಲು ಅರ್ಜಿ ಕೊಡಿ. ಅರ್ಜಿ ಕೊಟ್ಟ ನಂತರ ಪಂಚಾಯತ್ ಮಾಹಿತಿ ಕೊಡಿ, ನಾನು ಕೆಲಸ ಮಾಡಬಹುದಾ ಅಂತ. ನೀವೇ ಒಂದು 300 ಗಿಡ ಚಂದ ನಟ್ಟಿದ್ದು ತುಂಬ ಅಚ್ಚುಕಟ್ಟಾಗಿ ಇದು ತುಂಬ ಕಡೆಗಳಲ್ಲಿ ಆಗಿರುವಂಥದ್ದು. ಎಲ್ಲ ಡಾಕ್ಯುಮೆಂಟ್ಸ್ ಇರ್ತದೆ, ಎಲ್ಲ ಕರೆಕ್ಟ್ ಆಗಿರ್ತದೆ. ಮಾಡಿ ನಂತರ ಬಂದು ಹೇಳಿದರೆ ತುಂಬ ಕಷ್ಟ. ಯಾಕಂದರೆ ಇವಾಗ GPS ಕೂಡ ಮಾಡಲಿಕ್ಕಿರ್ತದೆ, ಅಂದರೆ ಖಾಲಿ ಜಾಗದ ಫೋಟೋ, ನಂತರ ದುಂಡು ತೆಗೆದ ಫೋಟೋ, ನಂತರ ಗಿಡ ನೆಡುವ ಫೋಟೋ, ಕಂಪ್ಲೀಟ್ ಆದ ಕೆಲಸ, ಈ ಎಲ್ಲ ಒಂದು ಫೋಟೋಗಳನ್ನು ತೆಗಿಲಿಕ್ಕಿರ್ತದೆ. ಅದು ಇದು ಗಿಡಕ್ಕೆ ಆದರೆ ಇನ್ನು ಕೆಲವು ಹಟ್ಟಿ ಕೂಡ ಹಾಕಿದೆ ಮಾಡ್ತಾರೆ. ಏನಂತ ಹೇಳಿದ್ರೆ ಚಂದ ಮಾಡಿ ಅಚ್ಚುಕಟ್ಟಾಗಿ ಹಟ್ಟಿಯನ್ನು ಮಾಡ್ತಾರೆ ಅಥವಾ ಕೋಳಿ ಶೆಡ್ಡನ್ನು ಮಾಡ್ತಾರೆ. ನಂತರ ಬಂದು ಮಾಹಿತಿಯನ್ನು ಕೊಡ್ತಾರೆ, ನನ್ನ ಜಾಬ್ ಕಾರ್ಡಿಗೆ ಪಾವತಿ ಮಾಡಿ. ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ಏನೇ ನಿಮಗೆ ಮಾಡಬೇಕಂತ ಹೇಳಿದ್ರೆ ಪಂಚಾಯತಿಗೆ ಒಂದು ಮಾಹಿತಿಯನ್ನು ಕೊಡಿ, ನಾನು ಮಾಡ್ಬೋದು ಅಂತ. ನಂತರ ಕೆಲಸಗಳನ್ನು ಮಾಡಿ. ಇಲ್ಲಿ ಯಾವುದೂ ಕೂಡ ಅಂತ ಕಾಣಲಿಲ್ಲ ಅನ್ಸುತ್ತೆ. ನಮ್ಮ ಬೇರೆ ಗ್ರಾಮ ಪಂಚಾಯತಲ್ಲಿ ತುಂಬ ಇಂಥ ಕೇಸ್ಗಳು ಬಂದಿದೆ. ಅಂದರೆ ಫೋಟೋ ಎಲ್ಲ ಇಟ್ಕೊಂಡಿರ್ತಾರೆ, ಬಂದು ಮತ್ತೆ ಪಾವತಿ ಮಾಡಿ ಅಂತ ಹೇಳಿದ್ರೆ ತುಂಬ ಕಷ್ಟ. ಹಾಗಾಗಿ ಇದನ್ನೊಂದು ತಲೆಯಲ್ಲಿ ಇದಿಷ್ಟು ಒಂದು ನರೇಗಾ ಯೋಜನೆ ಬಗ್ಗೆ ನಿಮಗೆ ರೀಚ್ ಆಗುವ ಮಟ್ಟದಲ್ಲಿ ನಾನು ಈ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇದು ಅಲ್ಲದೆ ನಿಮ್ಗೆ ಏನಾದರೂ ಕ್ವಶನ್ಗಳಿದ್ದರೆ ಅನುಮಾನಗಳಿಂದ ಕೇಳಿ. ಕಾಮಗಾರಿಗಳ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂತ ಹೇಳಿದ್ರೆ ಈಗ ಕೊಡದೆ ಬಿದ್ದುಂಟಲ್ವ ಕಾಮಗಾರಿ 2-3 ಸತಿ ಬಿದ್ದಿದ್ದಾರೆ. ತುಂಬ ಜನ ತೊಂದರೆ ಆಗ್ತದೆ. ಅವರ ಒಬ್ಬರ ಕೆಲಸ ಆಗಲಿಲ್ಲ, ಅದೆಲ್ಲ ಕೊಡದೆ ಹೋಗ್ಬೇಕು. ನೀವು ಮಾಡ್ಲಿಕ್ಕೆ ಹೇಳ್ತೀವಿ ಕೆಲಸ, ಆದರೆ ನಿಯಮಗಳನ್ನು ಜಾಸ್ತಿ ಮಾಡ್ತಾ ಇದ್ದೀವಿ. ಜಾಸ್ತಿ ಅದನ್ನು ಬಿಗಿ ಮಾಡ್ತಾ ಇದ್ದೀವಿ. ಆ ಬಿಗಿ ಮಾಡುವಾಗ ಜನರು ಬೇಡ ಆಗಿತ್ತು. ನಾವು ಕೆಲಸ ಮಾಡ್ಬೇಕಾದ್ರೆ ಇಲ್ಲದ ನಿಯಮಗಳು ಹೊಸ ನಿಯಮ, ಅದಕ್ಕೆ ನಮಗೆ ಹೇಳ್ತಾರೆ ಯಾಕೆ ಪುನಃ ಮೊದಲಿಗಿರುವಾಗ ತೊಂದರೆ ಆಗಿದೆ. ಇದರ ಉದ್ದೇಶ ಯಾಕೆ ಹೀಗೆ ಮಾಡಿದರೆ ಅಂತ ಹೇಳಿದ್ರೆ, ಈಗ ಕಾಮಗಾರಿ ಎಲ್ಲ ಮಾಡ್ಕೊಂಡಿರ್ತಾರೆ ಆಯ್ತಾ, ಯಾವಾಗಲೂ ಮಾಡಿರ್ತಾರೆ, ಯಾವುದೇ ಯೋಜನೆ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ. ಅದನ್ನ ಇಟ್ಕೊಳ್ಳಿ, ಫಸ್ಟ್ ಕ್ರಿಯಾ ಯೋಜನೆ ಆಗಬೇಕು. ಕ್ರಿಯಾ ಯೋಜನೆ ಆದಮೇಲೆ ಅದು CO ಇಂದ ಅನುಮತಿ ಆಗ್ತದೆ. ಅನುಮೋದಿತ ಚಟುವಟಿಕೆಗಳು ಮಾತ್ರ ಇಲ್ಲಿ ಸೇರ್ತಾರೆ. ಆ ಉದ್ದೇಶದಿಂದ ಅವ್ರು ಏನು ಮಾಡ್ತಾರೆ, ಖಾಲಿ ಜಾಗ ಇದ್ದು ಅದನ್ನು ಫೋಟೋ ಅಂದರೆ ಬುದ್ಧಿ ಕಲ್ತು ಫಿನಿಶ್ ಅವರಿಗೆ ಎಲ್ಲ ರೀತಿ ಯೋಜನೆ ಗಮನ ಆಗಿ ಅದೇ ಕಾರಣದಿಂದ ಬಿಗಿ ಬಿಗಿ ಮಾಡ್ತಾ ಇದ್ದಾರೆ. ಯಾರಾದ್ರೂ ಕೆಲಸ ಯಾವುದು ಯಾವಾಗ ಕಂಪ್ಯೂಟರ್ ಸಿಸ್ಟಮ್ ಬಂದಿದೆಯಾ ಅದು ನಾನು ಓದಿದೆ. ಮಾಡ್ತಾ ಇದ್ದಾರೆ. ಅಧ್ಯಕ್ಷರು ಇದೇ ಗೊತ್ತಿದೆ, ಭೂ ಸುಧಾರಣೆಯಲ್ಲಿ ಟ್ಯಾಕ್ಸ್ ಅದರಲ್ಲಿ ರೈತರ ಸರ್ಟಿಫಿಕೇಟ್ ಅಲ್ಲ, ಭೂ ಸುಧಾರಣೆ ಕಾಪಿ ಇದ್ರೆ ಅದು ಸಾಕು. ಅಂತ ಎಷ್ಟು ಆಗಿದೆ ಅದರಲ್ಲಿ ನಿಮಗೆ ಅಲರ್ಟ್ ಆಗಿರುತ್ತೆ. ಬಟ್ ನಿಮ್ಮ ಹೆಸರಲ್ಲಿ ಸರ್ಟಿಫಿಕೇಟ್ ಇಶ್ಯೂ ಆದ್ರೆ ನೀವು ಅರ್ಜಿ ಕೊಟ್ಟು ತಗೋಬಹುದು.
ಅಂದ್ರೆ ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಬರೀ 5 ಎಕರೆಗೆ ಮಾತ್ರ ಅವರು ವಿಸ್ತರಣೆಗೆ ಅವಕಾಶ ಕೊಡುದು, ಅದಕ್ಕಿಂತ ಜಾಸ್ತಿ ಕೊಡಲ್ಲ. ನಿಮಗೆ ಜಾಗ 10 ಎಕರೆ ಎಲ್ಲ ಆಗಿದ್ರು ಕೂಡ ಅದು ಗ್ರಾಮ ಪಂಚಾಯತ್ ನಿಮಗೆ ಈ ಯೋಜನೆ ಅಡಿಯಲ್ಲಿ ಒಟ್ಟಾರೆಯಾಗಿ ನಿಮ್ಮ 5 ಎಕರೆ ಒಳಗಡೆ ಏನು ನೀವು ಸಣ್ಣ ರೈತರಾಗಿದ್ರು ಕೂಡ ಸಣ್ಣ ರೈತರಿಗೆ ಅಷ್ಟು ಬರಲ್ಲ. ಈಗ ಭೂಸುರಾಟಕ್ಕೆ ಮೀನಾಗಿ ನಿಮಗೆ ಜಾಗ ಜಾಸ್ತಿ ಇರುತ್ತೆ. ಬಟ್ ಗ್ರಾಮ ಪಂಚಾಯತ್ ಅಲ್ಲಿ ನಿಮಗೆ ಆ ಡೆವಲಪ್ ಮಾಡ್ಲಿಕ್ಕೆ ಇರುವಂತದ್ದು ಬರೀ 5 ಎಕರೆ ಒಳಗಡೆ ಮಾತ್ರ. ಸೊ ಮತ್ತೆ ಅದಕ್ಕೆ ಕೊಡ್ಲಿಕ್ಕೆ ಆಗಲ್ಲ. ಸರಿ, ಈಗ ಏಕೈಕಾಂಡ ಇದ್ದಾರಲ್ಲ, ಏಕೈಕಾಂಡ 2 ಎಕರೆ ಇದ್ರೆ ನಾವು ಸರ್ಟಿಫಿಕೇಟ್ ಡಬಲ್ ಮಾಡ್ತಾರೆ. 2 ಎಕರೆ ಡಬಲ್ ಮಾಡಿಬಿಡ್ತಾರೆ. ಅದು ನಿಮ್ದು ಕದಿಯಂ ಜಾಗ ಅಥವಾ ನಿಮ್ಮ ತೋಟಗಾರಿ ಜಾಗ ಅಲ್ಲಿ ಕಡಿಮೆ ಮಾಡೋ ಅವಕಾಶ ಇಲ್ಲ. ಅದೇ ಹೇಳುದು 5 ಎಕರೆ ಲಿಮಿಟೇಷನ್ ಇಟ್ಟು ಸಾಕು. ಅದು ಸರ್ಟಿಫಿಕೇಟ್ ಅದಕ್ಕೆ ಹಾಗಲ್ಲ ಇವಾಗ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಈ ನರೇಗಾ ಕಾಯ್ದೆ ಅಡಿಯಲ್ಲಿ ಯಾರಿಗೆಲ್ಲ ಕೊಡ್ಬೋದು ಅಂತ ಸ್ಪಷ್ಟವಾಗಿ ಅದನ್ನ ಹೇಳಿದ್ದಾರೆ. ಒಬ್ಬೊಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲೆಮಾರಿ ಬುಡಕಟ್ಟು ಜನಾಂಗದವರು ಮತ್ತೆ BPL ಫಲಾನುಭವಿಗಳು. BPL ಅದು ಮಾನದಂಡದ ಬಗ್ಗೆ ನಾವೇನು ಚಕಾರ ಎತ್ತಲ್ಲ, ಅವನಿಗೆ BPL ಕಾರ್ಡ್ ಇದ್ರೆ ಸಾಕು. ಅದು ಮತ್ತೆ ಇಂಪ್ಲಿಮೆಂಟ್ ಮಾಡುವಾಗ BPL ಕಾರ್ಡ್ ಅದು ಗ್ರಾಮ ಪಂಚಾಯತಿಗೆ ಬಿಟ್ಟಂತ ವಿಚಾರ. ನಮಗೆ ಅಲ್ಲಿ ನೋಡ್ಲಿಕ್ಕೆ ಆಗುದು ಅವನಿಗೆ BPL ಇದೆಯಾ, ಕಾಯ್ದೆ ಪ್ರಕಾರ BPL ಇದ್ರೆ ಅವನು ಎಲಿಜಿಬಲ್. ಆದ್ರೆ ಗ್ರಾಮ ಪಂಚಾಯತ್ ಮತ್ತು ಕೆಲವೊಂದು ವಿಚಾರದಲ್ಲಿ ಗ್ರಾಮ ಪಂಚಾಯತ್ ಯೋಚನೆ ಮಾಡ್ಬೇಕಾಗತ್ತೆ. ಕೆಲವರಿಗೆ BPL ಕಾರ್ಡ್ ಇರುತ್ತೆ, ಅವರಿಗೆ ಮಾತ್ರ ತುಂಬಾ ಇದಿರುತ್ತೆ, ಏನೋ ಒಂದು ಗೊಂದಲಿಂದ ಸಿಕ್ಕಿದೆ, ಅದು ಎಲ್ಲ ಬಿಟ್ಟ ವಿಚಾರ ಗ್ರಾಮ ಪಂಚಾಯತಿ. ನಂತರ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಬರುವಂತ ಫಲಾನುಭವಿಗಳಿಗೆ ಕೊಡಬೇಕು, ಮಹಿಳಾ ಪ್ರಧಾನ ಕುಟುಂಬದವರಿಗೆ ಕೊಡಬೇಕು. ಮತ್ತೆ ಭೂಸುಧಾರಣೆ ನೀವು ಹೇಳಿದಾಗೆ ಆಕ್ಟ್ ಅಲ್ಲಿ ಆ ಭೂಸುಧಾರಣೆ ಕಾಯ್ದೆಯಲ್ಲಿ ಯಾರಿಗೆ ಜಮೀನು ಮಂಜೂರಾಗಿದೆ ಸೊ ಅವರಿಗೆ ಕಾಯ್ದೆ ಅಡಿಯಲ್ಲಿ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ, ಸೊ ಅವರಿಗೆ ಕೊಡಲೇಬೇಕು. ಸೊ ಅದು ಬಿಟ್ಟು ಮತ್ತೆ ಏನು ಅರಣ್ಯ ಹಕ್ಕು ಆಯ್ತು, ಮತ್ತೆ ಇದು ವಸತಿ ಯೋಜನೆ ಅಡಿಯಲ್ಲಿ ಬರುವಂತ ಫಲಾನುಭವಿಗಳಿಗೆ ಅವ್ರಿಗೇನು ಮನೆ ಅಲರ್ಟ್ ಆಗಿರುತ್ತೆ. ಸೊ ಅದಕ್ಕೆ ನರೇಗಾ ವತಿಯಿಂದ 90 ಮಾನವ ದಿನಗಳಂತೂ ಕೂಲಿ ಮತ್ತೆ ಕೊಡ್ಲಿಕ್ಕೆ ಅವಕಾಶ ಇದೆ. ಸೊ ಅದರ ನಂತರ ಇವರನ್ನೆಲ್ಲರನ್ನು ಆಯ್ಕೆ ಮಾಡಿಕೊಂಡು ನಂತರ ನಮಗೆ ಕೊಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರೆ ಸಣ್ಣ ರೈತರು, ಅತಿ ಸಣ್ಣ ರೈತರು ಸೊ ಕೊಡ್ಬೇಕಾಗತ್ತೆ. ಸಣ್ಣ ರೈತರು, ಅತಿ ಸಣ್ಣ ರೈತರು ನಾವು ಇದು ಮಾಡುವಾಗಿಲ್ಲ. ಇದು ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರ್ ಇರ್ತಾರೆ, ಸೊ ಅವರ ಕಡೆಯಿಂದ ಏನೋ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಮೀಟಿಂಗ್ ಅಂತ ಸರ್ಟಿಫಿಕೇಟ್ ಇರುತ್ತೆ. ಸೊ ಅದನ್ನು ನಾವು ಕನ್ಸಿಡರ್ ಮಾಡ್ತೇವೆ. ಅಲ್ಲಿ ಅವರು ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂತ ದೃಢೀಕರಣ ಆಗಿರಬೇಕು. ಮತ್ತೆ ಮ್ಯಾನುವಲ್ ಆಗಿ VA ಕೊಟ್ಟರು ಕೂಡ ಅದನ್ನು ನಾವು ಪರಿಗಣಿಸಲ್ಲ. ಯಾಕಂತ ಹೇಳಿದ್ರೆ VA ಅಥಾರಿಟಿ ಇಲ್ಲ, ತಾಲೂಕಲ್ಲಿ ತಹಶೀಲ್ದಾರಿಗೆ ಮಾತ್ರ ಇರುವಂಥದ್ದು. ಹೀಗೆ ಅಷ್ಟು ಏನು ಕಾಯ್ದೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಅವರೆಲ್ಲರಿಗೂ ಯೋಜನೆಯ ಪ್ರಯೋಜನವನ್ನು ಕೊಡಲಿಕ್ಕೆ ಅವಕಾಶ ಇದೆ. ನಾವು ನೀವು ಒಂದು ಅಭ್ಯಾಸ ಇದಾಗಲ್ಲ ಮೋರಿ ಅಂತ ಇದ್ದಾರೆ ನೋಡಿ, ಇದು ಕೊಟ್ಟ ಮನೆ ಎಲ್ಲ ನೋಡಿ ಯಾವುದು ಎಷ್ಟು ಹಣ ಖರ್ಚಾಗಿದೆ ಅದಕ್ಕೆ ಸ್ವಲ್ಪ ನೋಡಿ ಕೆಲಸ ಆಗಿಲ್ಲ ಅಂತ ಒಪ್ಪಿಕೊಳ್ಳಲ್ಲ, ಅದಕ್ಕೆ ಎಷ್ಟು ಜಾಸ್ತಿ ಸರಿಪಡಿಸಬಹುದು. ಬಟ್ ಏನ್ ಗೊತ್ತಾ, ಅದು ಅಥಾರಿಟಿ ನಾವು ನೋಡುವ ನೀವು ಹೇಳ್ತಾರೆ ನನಗೆ ಅರ್ಥ ಆಗ್ತಿದೆ. ಬಟ್ ಇದು ನೆಸೆಸಿಟಿ ಇದೆ ಅಲ್ಲಿ, ನಾವು ನೋಡಿದ್ರ ಪ್ರಕಾರ ಕೂಡ ಅದು ನೆಸೆಸಿಟಿ ಇದೆ. ಬಟ್ ಏನಂತ ಆಗಿದೆ, ನಿಯಮಿತರಿಗೆ ನಾವು ನನ್ನಲ್ಲಾಗಿ ಈ ಯೋಜನೆ ಮಾಡಿದ್ದಂತ ಸೊ ಅದರ ಪ್ರಕಾರನೇ ಕೆಲಸ ಮಾಡಬೇಕಾಗಿರುತ್ತೆ. ಸೊ ಅದನ್ನು ನಾವು ಹೇಳಿದ್ದೇವೆ ಅಷ್ಟೇ, ಅದನ್ನು ಸರಿಪಡಿಸ್ಕೊಳ್ಬಹುದು, ಅದೇನು ದೊಡ್ಡ ವಿಷಯ ಅಲ್ಲ. ಕೆಲಸ ಆಗಿಲ್ಲ ಅಂತಲ್ಲ, ನಮಗೆ ಇಲ್ಲಿ ಒಬ್ಬೊಬ್ಬರಿಗೆ ಮೆಂಬರಿಗೆ ಅದರಲ್ಲೂ ನೀವು ಪೆಂಡಿಂಗ್ ಇಟ್ಟರೆ ಅವರು ಸರಿ ಮಾಡಿಬೇಡಿ ಅದ ಇಲ್ಲಿ ಸರಿ ಮಾಡಿಬಿಡಿ ಅದನ್ನು ನಾನು ನೋಡಿ ಕೆಲಸ ನೋಡಿ ನೋಡಿ ನಾವು ಮಾಡ್ಬೇಕು ನೋಡಿ. ನಾವು ಯಾವಾಗಲೂ ಈ ಪಂಚಾಯತ್ ನಲ್ಲಿ ಯಾವ ಆಹಾರ ಮಾಡಿದ್ವಿ, ಯಾರು ಒಂದು ಪೈಸಾ ಬಿಡುದಿಲ್ಲ, ಈಗ ಒಂದು ಪೈಸಾ ಮಾಡಿ ಬಿಡುದಿಲ್ಲ. ನಾನು ಎಷ್ಟೋ ಸಮಯದಿಂದ ನಿಮ್ಗೆ ಗೊತ್ತುಂಟಲ್ಲ, ನಾನೊಂದು 30 ವರ್ಷಗಳ ಪಂಚಾಯತ್ ಸದಸ್ಯ ಆಗಿದ್ದೇನೆ. ನಾನು ಉದ್ಯೋಗ ಮುಂದೆ ಒಂದು ಪೈಸಾ ಕೆಲಸ ಮಾಡ್ತೀವಿ. ಇನ್ನೊಂದು ರಿಟಿಮೆಂಟ್ ಕೂಡ ಹಾಗೆ ನಾವಂತ ಇದಕ್ಕೆ ಹೋಗುದಿಲ್ಲ ನೋಡಿ. ಎಷ್ಟು ನಿಮ್ಮ ಉದ್ಯೋಗದಲ್ಲಿ ಬಿಲ್ಡಿಂಗ್ ಆಯ್ತು, ನಿಮಗೆ ಧನ್ಯವಾದ ಕೊಡ್ತೇವೆ ನಾವು. ಎಷ್ಟು ಬಿಲ್ಡಿಂಗ್ ಆಯ್ತು ಆಗಿರಲಿಲ್ಲ, ಇಲ್ಲಿ ನಾವು ಇದ್ದೇವೆ. ಇಷ್ಟು ಬಿಲ್ಡಿಂಗ್ ಉದ್ಯೋಗ ಸರ್ಕಾರ ಯಾವ ಪಕ್ಷವನ್ನು ಕೊಟ್ಟಿಲ್ಲ, ಅದು ಉದ್ಯೋಗ ಮಾಡಿಬಿಟ್ಟಿದ್ದೇವೆ. ಆದರೆ ನಮ್ಮ ಸ್ವಲ್ಪ ಏನು ಅದನ್ನು ಸರಿ ಮಾಡಿಸ್ಬೇಕು. ಯಾಕಂದ್ರೆ ನಮಗೆ ಇದು ಮಾಡ್ಬಿಟ್ಟು ಇದು ನಿಮಗೇನು ಬರೋದಿಲ್ಲ, ಇಂಚಿನప్పుడు ಎಲ್ಲೆಲ್ಲ ಸಮಸ್ಯೆ ಇಲ್ವೋ
ನೆಕ್ಸ್ಟ್ ದುಮ್ಮಲ್ಪಡ ಮಲ್ಲಾಯ ಬಲ್ಲಿ ಮಾತ್ರ ಬೋರ್ಡ್ ತೀರಡಿ ಅನೆ ಇದು ಡೈರೆಕ್ಟ್ ವೈಲೇಷನ್ ಜరుగుతుంది ಅದು ರೂಲ್ ನಾವು ಎತ್ತಿ ತೋರ್ಜು ಅಂಚೆ ನಮ್ಮ ನೆನ್ಷನ್ ಮಲ್ಕೊಡಿ ನೆನ್ಷನ್ ಮಲ್ಸಿ ಕೆಲಸ ಆಗ್ತದೆ ಅದಕ್ಕೆ ಪೇಮೆಂಟ್ ಆಗ್ತದೆ ಒಂದಲ್ಲ ಒಂದೇ ಇಂಚಿ ಅವು ಡಾಕ್ಯುಮೆಂಟ್ ವೈಸ್ ಮಾತ್ರ ಒಂಚೂರು ಸಮಸ್ಯೆ ಉಂಟು ಆಗ್ತದೆ ಅವು ಸರಿ ಮಲ್ಕೊಳ್ಳಿ ಈ ಸರ್ಕಾರಿ ಬೋರ್ವೆಲ್ ಅವು ಕೋಣ ಮಾತ್ರ ಉಂಟಾರೆ ಮುಂದಾರೆ ಇದು ಕೋಣದಿಂದ 7 ಗಂಟೆ ಕೋಣ ಗ್ರಾಮದಲ್ಲಿ ಅವು ಕೇಳಬೇಕು 7 ಗಂಟೆ ಕೋಣ ಬೈಯಟ್ಟು ಕತ್ತಲ್ಲಿ ಈ ಕಾಂಡಗಳು ಮಧ್ಯದಲ್ಲಿ ನಮ್ಮ AVG ಬ್ಯಾಂಕಿನ ಮ್ಯಾನೇಜರ್ ಬ್ಯಾಂಕಿನ ಸವಲತ್ತುಗಳ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ಯಾರ್ಯಾರ ಅಕೌಂಟ್ ಇಲ್ಲ ಅಂತವ್ರಿಗೆ ನಾವು ಇಲ್ಲಿಗೆ ಬಂದು ಅಕೌಂಟ್ ಓಪನ್ ಮಾಡೋಣ ಪದ್ಧತಿ ಬೇರೆ ಬ್ಯಾಂಕಿಂದ ಎಲ್ಲರೂ ಗೊತ್ತಿರ್ತದೆ. ಆಲ್ರೆಡಿ ಪಂಚಾಯತ್ ಅಕೌಂಟ್ ನಮ್ಮಲ್ಲಿ ಇದೆ, ನಾವು ಸರ್ವಿಸ್ ಹೆಂಗೆ ಕೊಡ್ತಾ ಇದ್ದೀವಿ ಅಂತ ಎಲ್ಲ ಗೊತ್ತಿರುತ್ತೆ. ಯಾರ್ಯಾರಿಗೆ ಅಕೌಂಟ್ ಇಲ್ಲ ನಮ್ಮಲ್ಲಿ ಅಂತೀವಿ ಇದು ಕೈ ಇದ್ದೀರಾ ನಮ್ಮಲ್ಲಿ ಅಕೌಂಟ್ ಇಲ್ಲ ಅಂತ ಬರೀ ನಿಮ್ಮಲ್ಲಿ ಮಾತ್ರ ಇರ್ತಾರಲ್ಲ, ನಿಮ್ಮ ಊರಿನಲ್ಲಿ ಇರ್ತಾರಲ್ಲ, ಈಗ ಗೌರ್ಮೆಂಟ್ ಇಂದ ಬೆನಿಫಿಟ್ ಬರುತ್ತೆ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಯಾರಿಗೆ ಬೇಕಾಗಿದ್ರು ಕೂಡ ಅವ್ರಿಗೆ ಒಂದು ಅಕೌಂಟ್ ಓಪನ್ ಮಾಡೋಣ, ಅಕೌಂಟ್ಗೆ ಡೈರೆಕ್ಟ್ ಆಧಾರ್ ಲಿಂಕ್ ಮಾಡಿದ್ರೆ ಸರ್ಕಾರದಿಂದ ಬರುವಂಥ ಸವಲತ್ತುಗಳು ಡೈರೆಕ್ಟ್ ಅಕೌಂಟ್ ಬರುತ್ತೆ. ಸೊ ಮತ್ತೆ ಕೆಲವೊಂದು ಸರ್ಕಾರದಿಂದ ಬಂದಿರೋ ಯೋಜನೆಗಳು ಜನಧನ್ ಯೋಜನೆ 0 ಅಕೌಂಟ್, ಮತ್ತೆ ಸುರಕ್ಷಾ ವಿಮಾ ಯೋಜನಾ, ಜೀವನ ಜ್ಯೋತಿ ವಿಮಾ ಯೋಜನಾ ಕೇವಲ 436 ರೂಪಾಯಿಗೆ ಇನ್ಶೂರೆನ್ಸ್ ಮಾಡಿದ್ರೆ ಯಾವುದೇ ಥರ ಡೆತ್ ಆದರೂ ಕೂಡ ಪಾರ್ಟಿ ಯಾರು ನಾಮಿನಿ ಕೊಟ್ಟಿರ್ತಾರೆ ಅವ್ರಿಗೆ 2 ಲಕ್ಷ ಇನ್ಶೂರೆನ್ಸ್ ಬರುತ್ತೆ. ಮತ್ತೆ ಆಕ್ಸಿಡೆಂಟಲ್ ಡೆತ್ ಆದರೂ ಕೂಡ ಅದು 20 ರೂಪಾಯಿ, ವರ್ಷಕ್ಕೆ ಒಮ್ಮೆ 20 ರೂಪಾಯಿ ಪ್ರೀಮಿಯಂ. ಆಕ್ಸಿಡೆಂಟಲ್ ಡೆತ್ ಆದರೆ ನಾಮಿನಿಗೆ 2 ಲಕ್ಷ ಗೌರ್ಮೆಂಟಿಂದ ಇನ್ಶೂರೆನ್ಸ್ ಅಮೌಂಟ್ ಬರುತ್ತೆ. ಸೊ ಇದರ ಗೌರ್ಮೆಂಟಿಂದ ಬರೋ, ಸೆಂಟ್ರಲ್ ಗೌರ್ಮೆಂಟಿಂದ ಬರೋ ಎಲ್ಲ ಸೌಲಭ್ಯಗಳು ಇರ್ತವೆ. ಹಾಗಾಗಿ ನಿಮ್ಮೂರಿನ ಗ್ರಾಮಸ್ಥರಲ್ಲಿ ಆಗಿರೋದು ಸದಸ್ಯರಾಗಿರ್ಬೋದು ಯಾರಿಗೂ ಅಕೌಂಟ್ ಓಪನ್ ಮಾಡಿಸಿ, ಅಕೌಂಟ್ಗೆ ಆಧಾರ್ ಲಿಂಕ್ ಮಾಡಿಸಿ. ಇವನ್ ಸ್ಟೂಡೆಂಟ್ಸ್ ಕೂಡ, ಸ್ಟೂಡೆಂಟ್ಸ್ಗೆ ಗೌರ್ಮೆಂಟಿಂದ ಬರೋ ಯಾವುದೇ ಸ್ಕಾಲರ್ಶಿಪ್ ಇರ್ಬೋದು, ಸೊ ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ. ಹಾಗಾಗಿ ನಮ್ಮದು ಗ್ರಾಮೀಣ ಜಾಗಗಳಲ್ಲಿ ಮಾಡೋದಕ್ಕೋಸ್ಕರ 1975ರಿಂದ ಸ್ಥಾಪಿತ ಆಗಿರೋ ಬ್ಯಾಂಕ್ ಆಗಿರೋದ್ರಿಂದ ಗ್ರಾಮೀಣ ಭಾಗದಲ್ಲಿ ಒತ್ತು ಕೊಟ್ಟು ಇಲ್ಲಿನ ಜನಗಳನ್ನ ಬ್ಯಾಂಕ್ ವ್ಯವಸ್ಥೆಗೆ ತರಬೇಕು ಅಂತ ಸ್ಕೀಮ್ ಇರೋದ್ರಿಂದ ದಯವಿಟ್ಟು ನಿಮ್ಮೂರಿನ ಗ್ರಾಮಸ್ಥರಾಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ ಆಗಿರ್ಬೋದು ಯಾರಿಗೂ ಅಕೌಂಟ್ ಅವಶ್ಯಕತೆ ಇದೆ ಅಥವಾ ಬ್ಯಾಂಕ್ನಿಂದ ಯಾವುದೇ ಸೌಲಭ್ಯಗಳ ಅವಶ್ಯಕತೆ ಇದೆ ಬ್ಯಾಂಕ್ ಬರೋದು ಹೇಳಿ, ಬ್ಯಾಂಕ್ ಸೌಲಭ್ಯಗಳನ್ನ ಪಡ್ಕೊಳ್ಳೋದು ಹೇಳಿ. ಈಗ ನಿಮ್ಮದು ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ ಅಂತ
ಅಂದರೆ ಗ್ರಾಮೀಣ ಜನಗಳಿಗೆ ವ್ಯವಸ್ಥೆ ಗ್ರಾಮೀಣ ಅಂತ ಉಂಟು. ಈಗ ಗ್ರಾಮೀಣ ಜನಗಳಿಗೆ ಏನಾದರೂ ಒಂದು ಪರ್ಸನಲ್ ಲೋನ್ ಕೊಡುವಂಥ ವ್ಯವಸ್ಥೆ ನಿಮ್ಮ ಬ್ಯಾಂಕಲ್ಲಿದೆಯಾ? ಪರ್ಸನಲ್ ಲೋನ್ ಇಲ್ಲ. ಈಗ ನೋಡಿ, ಜನಗಳಿಗೆ ಒಂದು ಕಷ್ಟಕ್ಕೆ ಒಂದು ಪರಿಹಾರ ಕೊಡ್ಬೋದು. ಈಗ ಬೇರೆ ಬೇರೆ ಬ್ಯಾಂಕ್ಗಳೆಲ್ಲ ಪರ್ಸನಲ್ ಲೋನ್ ಕೊಡ್ತಾರೆ. ಗ್ರಾಮೀಣ ಅಂತಂದರೆ ಈಗ ನಿಮ್ಮ ಹೆಸರೇ ಗ್ರಾಮೀಣ ಬ್ಯಾಂಕ್ ಅಂತ. ಗ್ರಾಮೀಣ ಜನಗಳಿಗೆ ಏನಾದರೂ ನಿಮ್ಮಿಂದ ಪರ್ಸನಲ್ ಲೋನ್ ಯಾವುದೇ ಕೊಡೋದಿದ್ರು ಸ್ಯಾಲರಿ ಅಕೌಂಟ್ ಇರೋದನ್ನ ಮಾಡಿ, ಆಯ್ತಾ? ಸೊ ಗ್ರಾಮೀಣ ಜನರಿಗೆ ಅಂತ ಸದ್ಯಕ್ಕೆ ಯಾವುದು ಇದಿಲ್ಲ, ಸ್ಕೀಮ್ ಇಲ್ಲ ಸರ್. ಇದ್ರೆ ಖಂಡಿತ ಇನ್ಫಾರ್ಮ್ ಮಾಡಿ. ಈಗ ನಿಮ್ಮ ಇರುವುದು ನಾನು ಇನ್ಶೂರೆನ್ಸ್ ಮಾತ್ರ ಬೆಳೆ ಸರ್ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ನಾವು ನಾನಿದ್ದೇನೆ. ನಾನು ನೋಡಿ ಮೊನ್ನೆ ಯಾರೋ ಬಂದಿದ್ದು ಏನೋ ಒಂದು ಮೀಟಿಂಗ್ ಆಗಿದೆ. ಆವಾಗಲೇ ಹೇಳಿದ್ರು ನಮ್ಗೆ ಗ್ರಾಮೀಣ ಜನಗಳಿಗೆ ಏನಾದರೂ ಪ್ರಯೋಜನ ಆಗುವಂತ ವ್ಯವಸ್ಥೆ ಮಾಡ್ತೇವೆ, ಅದು ಮಾಡ್ತೇವೆ ಅಂತ. ಯಾವ ಈಗ ಬ್ಯಾಂಕಿನಿಂದ ಈಗ ನೋಡಿ ಸರ್ಕಾರದ ಕೆಲವು ಆದೇಶಗಳು ಸಿಗ್ತದೆ. ನೀವು ಬ್ಯಾಂಕ್ಗೆ ಹೋಗಿ ನಿಮ್ಮ ಲೋನ್ ಸಿಗ್ತದೆ, ಈ ಲೋನ್ ಸಿಗ್ತದೆ ಅಂತ ಜನಗಳಿಗೆ ಹೇಳ್ತಾ ಇರ್ತಾರೆ. ಅದು ವಾಟ್ಸಪ್ ಅಲ್ಲಿ ಬರ್ತದೆ. ಅದನ್ನು ನಾವು ಹೇಳುವುದಲ್ಲ. ನಮ್ಮ ಈಗ ನೀವಂತೂ ಬಂದಿದ್ದೀರಿ, ನಿಮ್ಮ ಬ್ಯಾಂಕಿನಿಂದ ಜನರಿಗೆ ಏನಾದರೂ ಪ್ರಯೋಜನ ಆಗುವಂತ ಏನಾದರೂ ವ್ಯವಸ್ಥೆ ಇದೆಯಾ? ಸರ್ ಅದು ಇತ್ತು, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಇತ್ತು. 1.5 ಲಕ್ಷ ತನಕ ನಿಮಗೆ ಸಬ್ಸಿಡಿ ಬರ್ತಿತ್ತು ಅವಾಗ ಮನೆ ಕಟ್ಟೋದು. ಅದಕ್ಕೆ ಒಂದು ಟೈಮ್ ಸ್ಟಾರ್ಟ್ ಮಾಡಿದ್ರು, ಒಂದು ಅಮೌಂಟ್ ಅಲೋಕೇಟ್ ಮಾಡಿದ್ರು. ಆ ಅಮೌಂಟ್ ಎಲ್ಲ ಈಗ ಸದ್ಯಕ್ಕೆ ಗೌರ್ಮೆಂಟ್ ಹತ್ರ ಖಾಲಿ ಆಗಿದೆ. ಅದು ನೀವು ಅಪ್ಲೈ ಮಾಡ್ಕೋಬಹುದು ಆನ್ಲೈನ್ ಅಲ್ಲಿ. ಅದು ಅಮೌಂಟ್ ಕೊಡೋದು ಜನಧನ್ ಅಕೌಂಟ್ ಅಂತ ಹೇಳಿದ್ರು, ಜೀರೋ ಬ್ಯಾಲೆನ್ಸ್. ಅದರಲ್ಲಿ ಏನು ಪ್ರಯೋಜನ ಸರ್? ಆಕ್ಸಿಡೆಂಟ್ ಇನ್ಶೂರೆನ್ಸ್ ಕವರ್ ಆಗುತ್ತೆ. ಜನಧನ್ ಅಕೌಂಟ್ ಅಂತ ಜೀರೋ. ಈಗ ಅದ್ರ ಅಕೌಂಟ್ 500 ರೂಪಾಯಿ ಅಂತ ಕಟ್ಟಿ ಆಗಿದೆ. ಈಗ ಅದು ಜೀರೋ ಹೋಗಿದೆ. ಇಲ್ಲ ಅಂತಲ್ಲ, ಹೋಗಿದೆ. ಈಗ ಜೀರೋ ಮಾಡಿದ್ರು. ಅದು ಜೀರೋ ಬ್ಯಾಲೆನ್ಸ್ ಅಲ್ಲಿ ಮಾಡಿದ್ರೆ ಜನಗಳಿಗೆ ಏನಾದರೂ ಪ್ರಯೋಜನ ಆಗಿದೆಯಾ? ಸರ್ ಅವಾಗ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಅಂತ ಹೇಳಿ ಯಾರು ಕೆಲವು ಬ್ಯಾಂಕಲ್ಲಿ ಅದೇ ಸದ್ಯ ಒಂದು ಚರ್ಚೆ ಮಾಡಿಕೊಳ್ಳೋದು. ಬೇರೆ ಬ್ಯಾಂಕಲ್ಲಿ ಮ್ಯಾನೇಜರಿಗೆ ಸ್ವಲ್ಪ ಅಧಿಕಾರ, ಮ್ಯಾನೇಜರ್ಗೆ ಸಪ್ರೇಟ್ ಬ್ಯಾಂಕ್, ಆ ಬ್ಯಾಂಕಲ್ಲಿ ಬೇರೆ ಬೇರೆ ಪರ್ಸನಲ್ ಆಗಿ ಮ್ಯಾನೇಜರ್ ಅವರ ಅಧಿಕಾರದಲ್ಲಿ ಒಂದು ಲೋನ್ ಕೊಡ್ತಾರೆ. ಅಂತ ಅಧಿಕಾರ ನಿಮ್ಮಲ್ಲಿ ಏನಾದರೂ ಪರ್ಸನಲ್ ಲೋನ್ ಕೊಡುವಂಥ ಅಧಿಕಾರ ಇದೆಯಾ? ಮ್ಯಾನೇಜರ್ಗೆ ಇದೆಯಾ ಅಂತ. ಬೇರೆ ಎಲ್ಲರೂ ಒಂದೇ. ಈಗ ನಾನು ಒಂದೇ ಕೆಲವು ಬ್ಯಾಂಕ್ ಅಂತ ನನ್ನ ಅನುಭವದಲ್ಲಿ ನಾವು ಹೇಳುದು. ಯಾಕೆಂತೇಳಿ ನಾವಿಲ್ಲಿ ಈ ಒಂದು ಬಂದಿದ್ದೀವಿ. ಈ ಬಂದ ಮೇಲೆ ಜನರಿಗೆ ಏನಾದರೂ ಪ್ರಯೋಜನ ಆದರೆ
ಇವಾಗ ಪರ್ಸನಲ್ ಲೋನ್ ಇದ್ದೀರಲ್ಲ ನೀವು, ಬೇರೆ ಬ್ಯಾಂಕಿಗೆ ಒಂದು ಪರ್ಸನಲ್ ಲೋನ್ ಇದ್ದರೆ 15% ಅಂತ ಇದು ಮಾಡ್ಲಿಕ್ಕೆ ನಾವು ಮಾಡ್ಕೊಳ್ತೇವೆ. ನೀವು ಹೇಳಿದ್ನ ನಾವು ಹೇಳ್ತಿದ್ರೆ ಕೆಲವು ಬ್ಯಾಂಕಲ್ಲಿ ಅವರವರು ಸ್ವಲ್ಪ ಅಧಿಕಾರ ಚಲಾವಣೆ ಮಾಡಿ ಅವರು ಗೊತ್ತಾಯ್ತು ಸ್ವಂತ ಅಧಿಕಾರ ಅಂತ ಏನಿಲ್ಲ ಸರ್. ಒಂದು ರೂಲ್ಸ್ ಏನಿದೆ ಅಲ್ಲಿ ಫಾಲೋ ಮಾಡಿ ಕೊಡ್ತಾರೆ ಸರ್. ಯಾವುದೇ ಬ್ಯಾಂಕಿನ ರೂಲ್ಸ್ ಅದಕ್ಕೆ ಕೆಲವೊಂದು ಮೊದಲೆಲ್ಲ ನನಗೆ ಕೊಡ್ತಾರೆ. ಸೆಕ್ಯೂರಿಟಿ ಕೊಡ್ತಾರೆ ನಮಗೆ ಕೊಡೋಲ್ಲ ಇಲ್ಲಿ ಅಲ್ಲಿಯವರಿಗೆ ಯಾವುದು ಸ್ಯಾಲರಿ ಅದೇ ಸಮಸ್ಯೆ ಆಗುತ್ತೆ. ನೋಡಿ ನಿಮ್ಮನ್ನು ಏನಾದರೂ ಪ್ರಯೋಜನ ಅಂದ್ರೆ ಒಳ್ಳೆ ಅಂತ ಹೇಳಿದ್ರೆ RTC ಬೇಸಿಸಲ್ಲಿ ಕೊಡ್ತೇವೆ. RTC ನೇರಲ ಕೊಡ್ಬೇಕು ಸರ್. ನಿಮ್ದು ಲಿಮಿಟ್ ಎಷ್ಟು ಉಂಟು? RTC ಅಮೌಂಟ್ ಕೊಡೋದಲ್ಲ 3 ಲಕ್ಷದ ಆದ್ರೆ 7% 7% ನಮಗೆ 3 ಲಕ್ಷ ಸಿಗ್ತದೆ. ಅಲ್ಲ ಅದರಲ್ಲಿ ನಿಮಗೆ 3% ಸಬ್ಸಿಡಿ ಸಿಗುತ್ತೆ. ಇವರ ಬೇರೆ ವಿಷಯದಲ್ಲಿ ಏನು ಹೇಳಲಿಕ್ಕಿಲ್ಲ. ಕರ್ನಾಟಕದ ನನ್ನ ಅನುಭವ ಬ್ಯಾಂಕ್ ವಿಷಯದಲ್ಲಿ ಹೇಳಲಿಕ್ಕೆ 4% ಬೀಳುತ್ತೆ ನಿಮಗೆ. 3 ಲಕ್ಷಕ್ಕಿಂತ ಹಂಗೆ ಜಾಸ್ತಿ ಅದ್ರ ಬಗ್ಗೆ ಹೇಳ್ಕೊಂಡು ಬರ್ತೀನಿ. 11% ನಮಗೆ ಡಾಕ್ಯುಮೆಂಟ್ ಯಾವುದು? ಈಗೆಲ್ಲ ಯಾರೋ ಅವರು ಸರಕು ಬರುವಂಥದ್ದೆಲ್ಲ ವ್ಯವಸ್ಥೆ ಈಗಿಂದ ಅವರು ಏನಿಲ್ಲ ನಿಮ್ಮ ಹಬ್ಬ ಬಗ್ಗೆ ಮಾತಾಡ್ತಾರೆ ಎಲ್ಲ ಸರ್ಕಾರ ಕೊಡ್ತಾರೆ. ಒಂದು ಬ್ಯಾಂಕ್ನವರು ಬಂದವರಿಗೆ ಅದೆಲ್ಲ ಅದೆಲ್ಲ ಓಕೆ ಅದ್ರ ಬಗ್ಗೆ ಮಾತಾಡ್ತಾರೆ. ಗೌರ್ಮೆಂಟ್ ಯಾವುದೇ ಸ್ಕೀಮ್ಸ್ ಸಪರೇಟ್ ಆಗಿ ಬ್ಯಾಂಕ್ ಕಡೆ ಮ್ಯಾನೇಜರ್ ಅಂದ್ರೆ ಅವರು ಅಷ್ಟೇ ಅಧಿಕಾರ ಬ್ಯಾಂಕ್ ಇಂದ ಏನಿಲ್ಲ ಅದನ್ನ ಕೊಡ್ಬೋದು. ಇವತ್ತು ಸಪರೇಟ್ ಆಗಿ ಪರ್ಸನಲ್ ಯಾರು ಕ್ರಿಯೇಟ್ ಮಾಡಕ್ ಹೋಗ್ತಾರೆ. ಏನಾದ್ರು ಆದ್ರೆ ಅವ್ರ ಟ್ಯಾಲೆಂಟ್ ಇವತ್ತು ಕೇಳಿದ್ರೆ ಕ್ಲಿಯರ್ ಆಗಿ ಏನೇ ತೊಂದರೆ ಸಮಸ್ಯೆಗಳು ಅಥವಾ ಏನೇ ಡೌಟ್ಸ್ ಇದ್ರು ಕೇಳಿ. ಮತ್ತೆ ಊರಲ್ಲಿರೋದು ಅಷ್ಟೇ ಆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಬಂದಿರೋದು. ನಿಮ್ಮಲ್ಲಿ ಪರ್ಸನಲ್ ಲೋನ್ ಇಶ್ಯೂ ಮಾಡೋದಿಲ್ಲ. ಸ್ಯಾಲರಿ ಅಲ್ಲ ಇವರು ಅಕೌಂಟ್ ಹೋಲ್ಡರ್ಸ್ ಅವರ ಟ್ರಾನ್ಸಾಕ್ಷನ್ ಮೇಲೆ ಇದೆಲ್ಲ ಪ್ರೈವೇಟ್ ಪ್ರೈವೇಟ್ ಆದ್ರೆ ಸರ್ ಅದಕ್ಕೆ ಅವರು ಅಲ್ಲ ಅದು ನಿಮ್ಮ ರಿಸ್ಕ್ ಅಲ್ಲಿ ನೀವು ಮಾಡಬೇಕು. ಅವರ ರಿಸ್ಕ್ ಅಲ್ಲಿ ಮಾಡಬೇಕು. ಈಗ ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ನಿಮಗೆ 15% ಕೊಟ್ಟರು ಕೂಡ ಕೊಟ್ಟಿದ್ದವ್ರು ಯಾರು ಬಂದು ಮನೆ ಹತ್ರ ನಿಮಗೆ ಕಲೆಕ್ಟ್ ಮಾಡ್ಬೋದು. ಬೇರೆ ಅವ್ರನ್ನ ಔಟ್ಸೋರ್ಸಿಂಗ್ ಮಾಡ್ಕೊಂಡು ಅವ್ರನ್ನೇ ಕಲೆಕ್ಟ್ ಮಾಡ್ಕೊಳ್ಳಿ ಇದೆಲ್ಲ ರಿಕವರಿ ಮಾಡಿಸ್ತಾರೆ. ಆದ್ರೆ ಗ್ರಾಮೀಣ ಬ್ಯಾಂಕಲ್ಲಿ ಆ ಫ್ರೀ ಇಲ್ಲ. ನಾವು ಇರೋದು ಈಗ ಹೇಳಿದ್ರಲ್ಲ ರೈತರು ಅಂತ ಹೇಳಿ ರೈತರಿಗೆ ಯಾವ ಬ್ಯಾಂಕಲ್ಲಿ ಕೂಡ 7% ನಿಮಗೆ ಸೊಸೈಟಿ ಇದೆ ಸರ್. ನಾನು ಇಲ್ಲ ಅಂತ ಹೇಳೋದು. ನಾನು ಕೆಲಸ ಮಾಡಿದ ಆಕ್ಚುಲಿ ಮತ್ತೆ ಹಾವೇರಿ ಆ ಕಡೆ ಎಲ್ಲ ನಮಗೆ ಸೊಸೈಟಿ ಎಲ್ಲ ಏನಿಲ್ಲ ನಮ್ಮ ಬ್ಯಾಂಕ್ಗೆ ಬಂದಿದ್ರು. ಯಾಕೆಂದ್ರೆ ನಾವು ಬಿಟ್ಟರೆ ಬೇರೆ ಯಾರು ಕೂಡ 7% ಕೊಟ್ಟು 3% ಸಬ್ಸಿಡಿ ಕೊಡೋದು ಇದೆಲ್ಲ ಏನು ಇರೋದಿಲ್ಲ. ಸೊ ಹಾಗಾಗಿ ರೈತರ ಮನೆಗೆ ಬಂದು ಈಗ ದುಡ್ಡು ಕಟ್ಟಿದವರನ್ನೆಲ್ಲ ಓಡಿಸ್ತಾ ಇದ್ದಾರೆ ಸರ್ ಎಲ್ಲೋ ಎಲ್ಲ ಹಂಗೆ ಇರ್ತಾರಂದ್ರೆ ಏನು ಮಾಡೋದು? ಅದು ಬ್ಯಾಂಕಲ್ಲಿ ಅಲ್ಲ ಬ್ಯಾಂಕಲ್ಲಿ ಅಲ್ಲ ಎಲ್ಲೋ ಒಂದ್ ಕಡೆ ರಿಕವರಿಗೆ ಬಂದ್ರೆ ರೈತರ ಅಲ್ಲ ಮೇಲೆ ಬ್ಯಾಂಕಲ್ಲಿ ಅಂತ ತೋರಿಸೋದಿಲ್ಲ. ಅಲ್ಲ ನಿಮ್ಮ ಕರ್ನಾಟಕ ಬ್ಯಾಂಕಲ್ಲಿ ಬೇರೆ ವಿಷಯದಲ್ಲಿ ಏನು ಓದಲಿಕ್ಕಿಲ್ಲ ಅಲ್ಲ ಹೌದಾ? ನೀವೇ ಕೇಳ್ತಿದ್ರಲ್ಲ ಸರ್ ನಾವು ಸರ್ವಿಸ್ ಹೆಂಗ್ ಕೊಡ್ತಾ ಇದ್ರು ಅಂತ ಹೇಳಿ. ಅದು ನನ್ನ ಅನುಭವ. 15 ವರ್ಷದಿಂದ ನಾನು ಬೇರೆ ವಿಷಯದಲ್ಲಿ ಏನು ಓದಲಿಕ್ಕಿಲ್ಲ. ಅಲ್ಲ ನಾನು ಹೇಳುದು ಕೆಲವರಿಗೆ ರೈತರಿಗೆ ಸ್ಯಾಲರಿ ಇಲ್ಲ ಮತ್ತೆ ಡಾಕ್ಯುಮೆಂಟ್ ಎಲ್ಲ ಇಲ್ಲ. ಯಾವುದು ಮನೆಯದೆಲ್ಲ ಅವ್ರದ್ದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರುವಾಗ RTC ಅಲ್ಲಿ ಜಾಯಿಂಟ್ ಹೆಸರು ಇರುವಾಗ ಒಬ್ಬರಿಗೆ ಕೊಡಲಿಕ್ಕೆ ಆಗುದಿಲ್ಲ. ಅದಕ್ಕೆ ಪರ್ಸನಲ್ ಲೋನ್ ಬ್ಯಾಂಕ್ ಆಫ್ ಬರೋಡ ಅವರು ಪರ್ಸನಲ್ ಲೋನ್ ಇಶ್ಯೂ ಮಾಡ್ತಾರೆ. ಈಗ ನಮಗೆ ಟ್ರಾನ್ಸಾಕ್ಷನ್ಗೆ ಪರ್ಸನಲ್ ಲೋನ್ ಇಶ್ಯೂ ಮಾಡ್ತಾರೆ. ಅವರಾಗೆ ಕೇಳಿ ಅವರು ಫೋನ್ ಮಾಡಿ ಪರ್ಸನಲ್ ಲೋನ್ ಕೊಡುದು ಹೇಗೆ? ಅದಕ್ಕೆ ನಾನು ಕೇಳಿದ್ದು ನಿಮ್ಮಲ್ಲಿ. ಯಾಕಂದ್ರೆ ಯಾವುದು ಡಾಕ್ಯುಮೆಂಟ್ ಇಲ್ಲ, ನಮ್ದು ಟ್ರಾನ್ಸಾಕ್ಷನ್ ಬೇಸಿಸ್ ಮೇಲೆ ಪರ್ಸನಲ್ ಲೋನ್ ಇಶ್ಯೂ ಮಾಡೋದು. ಎಲ್ಲದೇ ಕೊಡ್ತಾರೆ. ಅವ್ರದ್ದು ಯಾವ್ದಾದ್ರು ಬ್ಯಾಂಕಿಂದ ಸ್ಕೀಮ್ ಕೊಟ್ಟಿರ್ತಾರೆ ಅದ್ರ ಬೇಸಿಸ್ ಮೇಲೆ ಮಾಡಬೇಕು. ಮತ್ತೆ ಇನ್ನೊಂದು ಎಲ್ಲ ಅವರು ಗೊತ್ತಿಲ್ಲ, ಯಾಕಂದ್ರೆ ಅವ್ರು ಯಾವ ಫಂಡಿಂದ ಕೊಡೋದು ಅಂತ ಗೊತ್ತಿಲ್ಲ. ಸ್ಕೀಮ್ ಇಂದ ಅವ್ರು separate ಮಾಡೋದಕ್ಕಾಗುತ್ತೆ. ಓಕೆ ಓಕೆ ಇನ್ನೊಂದು ವಿಷಯ ಏನಾದ್ರು ಇದ್ರೆ
ನಾನು ವಿದ್ಯೆ ಹೆಚ್ಚಾಗಿ ಅಲ್ಲೇ ಒಂದು ವಿಷಯ ಧನ್ಯವಾದಗಳು. ಓಕೆ ಓಕೆ ಒಳ್ಳೆ ಸರ್ ಎಲ್ಲ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಜೆರಾಕ್ಸ್ ಆರ್ಟಿಸ್ಟ್ ಕೊಡ್ಲಿ ಆಯ್ತಲ್ಲ ನಮ್ಮ ನರೇಗಡ ಇಲ್ಲ ಗ್ರಾಮ ಪಂಚಾಯತ್ ಫಂಡ್ ಅಂಚೆ ಇಲ್ಲ ಎಲ್ಲ ಬಂಧುಗಳೇ, ಇವತ್ತಿನ ತಿರುವಯ್ಯ ಗ್ರಾಮ ಪಂಚಾಯತ್ನ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆಯಲ್ಲಿ ಆರಂಭಿಸಿದಂಥ ಗ್ರಾಮ ಪಂಚಾಯತ್ನ ಅಧ್ಯಕ್ಷತೆ ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರು ಈ ಒಂದು ಲೆಕ್ಕ ಪರಿಶೋಧನೆಯನ್ನು ವ್ಯವಸ್ಥಾಪಕರು ಹಾಗೂ ಎಲ್ಲ ಸಿಬ್ಬಂದಿಗಳು ಮತ್ತು ಎಲ್ಲ ಗೌರವಾನ್ವಿತ ಈ ಗ್ರಾಮಸ್ಥರೇ, ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂತಕ್ಕಂಥದ್ದು ನಾವು ಬೇರೆ ಯಾವುದೇ ಲೆಕ್ಕ ಪರಿಶೋಧನೆ ಆದರೂ ಕೂಡ ಬೇರೆ ಬೇರೆಯವರು ಇರ್ತಾರೆ ಅಧಿಕಾರಿಗಳು. ಆದರೆ ಗ್ರಾಮ ಪಂಚಾಯಿತಿ ಮುಖಾಂತರ 15ನೇ ಹಣಕಾಸು ಇರ್ಬೋದು ಅಥವಾ NRI ಇರ್ಬೋದು, ಸಾಕಷ್ಟು ಹಣ ದುಡ್ಡು ಬರುತ್ತೆ. ಸಾಕಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿಮ್ಮ ಊರಿನ ಏರಿಯನ್ನು, ಊರಿನ ಅಭಿವೃದ್ಧಿಯನ್ನು, ಗ್ರಾಮದ ಅಭಿವೃದ್ಧಿಯನ್ನು, ರಸ್ತೆ, ಮೋರಿ, ಅದು ತಡೆಗಳು ಈ ಥರದ್ದೆಲ್ಲವೂ ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಆ ಕೆಲಸ ಮಾಡಿರ್ತಕ್ಕಂಥದ್ದನ್ನು ಪ್ರಶ್ನಿಸುವಂತಹ ಸಾಮಾನ್ಯ ಜನರಿಗೆ ಕೊಟ್ಟಿರ್ತಕ್ಕಂಥ ಸೋಷಿಯಲ್ ಆಡಿಟ್ ಮಾತ್ರ. ಬೇರೆ ಯಾವುದೇ ಆಡಿಟ್ ಕೂಡ AG ಆಡಿಟ್ ಮಾತ್ರ ಅವ್ರನ್ನ ಆಡಿಟ್ ಮಾಡ್ಕೊಂಡಿರ್ತಾರೆ, ಡಿಪಾರ್ಟ್ಮೆಂಟ್ ಆಡಿಟ್ ಅಂತ ಮಾಡ್ಕೊಂಡಿರ್ತಾರೆ. ಅದನ್ನು ಸಾಮಾಜಿಕವಾಗಿ ಕೂಡ ಇರೋದಿಲ್ಲ. ಇದೊಂದು ಯೋಜನೆಯಲ್ಲಿ ಮಾತ್ರ ಪ್ರತಿಯೊಬ್ಬರು ಕೂಡ 18 ವರ್ಷ ವಯೋಮಿತಿದಾಗಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಪ್ರಶ್ನೆಯನ್ನು ಮಾಡುವಂತಹ ಕೊಡ್ತೀವಿ. ನಿಮ್ಮ ನ್ಯಾಯಕ್ಕಾದಂಥ ಕಾಮಗಾರಿ ಸರಿಯಾಗಿ ಆಗಲಿಲ್ಲ ಅಂತಾದರೆ ಅಥವಾ ಹಣ ಸರಿಯಾಗಿ ಬಳಕೆ ಆಗಲಿಲ್ಲ ಅಂತಾದರೆ ಪ್ರತಿಯೊಂದನ್ನು ಕೂಡ ಪ್ರಶ್ನಿಸುವಂಥದ್ದು, ಅದನ್ನು ಸರಿಪಡಿಸಲಿಕ್ಕೆ ಮತ್ತು ಅದನ್ನು ಮಿಸ್ಯೂಸ್ ಆಗಿ ವಾಪಸ್ ತಗೊಳ್ಳಿಕ್ಕೆ ಎಲ್ಲವೂ ಕೂಡ ಒಂದು ಅವಕಾಶ ಇದೆ ಅಂಥ ಒಂದು ಯೋಜನೆ. ನಮ್ಮಲ್ಲಿ ಗ್ರಾಮ ಮಟ್ಟದಲ್ಲಿ ನಾವೆಲ್ಲೋ ಡೆಲ್ಲಿಯಿಂದ ಅಥವಾ ಬೆಂಗಳೂರಿನಿಂದ ಅನುದಾನವನ್ನು ಕೊಂಡು ಮಾಡಲಿಕ್ಕೆ ಕಷ್ಟ. ಒಂದು ಬೀದಿ ದೀಪ ಇರ್ಬೋದು, ಚರಂಡಿ ಇರ್ಬೋದು, ಬೇರೆ ಒಂದು ಹಸುವನ್ನು ಕಟ್ಟಿಕೊಂಡು ಪಟ್ಟಿಗೆ ಇರ್ಬೋದು, ಆಡನ್ನು ಗುಡಿಸಲಿಕ್ಕೆ ಒಂದು ಪಟ್ಟಿಗೆ, ಇವೆಲ್ಲವೂ ಕೂಡ ಸಣ್ಣ ಸಣ್ಣ ಕೆಲಸಗಳು. ಇವನ್ನ ಸಣ್ಣ ಹಂತದಲ್ಲಿ ಗ್ರಾಮ ಪಂಚಾಯತಿ ಹಂತದಲ್ಲಿ ಫಲಾನುಭವಿಗಳು ಇದ್ದಂಥವ್ರು ಅದರ ಪ್ರಯೋಜನವನ್ನು ಪಡ್ಕೊಳ್ತಕ್ಕಂಥದ್ದು ಒಳ್ಳೆಯ ರೀತಿಯಲ್ಲಿ ಬದುಕನ್ನು ಸಾಕ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಆ ನಿಟ್ಟಿನಲ್ಲಿ ಬೆಳಿಗ್ಗೆಯಿಂದಲ್ಲ ಕಳೆದ 6 ದಿನದಿಂದ ಇಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನೆ ಆಗಿದೆ. ಎಲ್ಲ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಆ ದಾಖಲೆಗಳ ಪರಿಶೀಲನೆ ಆದ ನಂತರದಲ್ಲಿ ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಅಲ್ಲಿ ಏನೇನು ಲೋಪ ಕಂಡುಕೊಂಡಿದ್ದರೂ ಅದೆಲ್ಲವೂ ಕೂಡ ನಿಮ್ಮ ಮುಂದೆ ಮಂಡಿಸಿದ್ದಾರೆ. ಮತ್ತು ಅದಕ್ಕೆ ನೀವು ಜವಾಬನ್ನು ಅಂದರೆ ಉತ್ತರವನ್ನು ಕೂಡ ಕೊಟ್ಟಿದ್ದೀರಾ. ಒಟ್ಟಾರೆಯಾಗಿ ಈ ಒಂದು ಸಭೆಯನ್ನು ನೋಡಿದರೆ ಹೆಚ್ಚು ಅಪೇಕ್ಷೆಗಳು ಕಂಡು ಬರ್ತಾ ಇಲ್ಲ. ಅಂದರೆ ಅರ್ಥ ಏನಂದರೆ ಕರೆಕ್ಟಾಗಿ ಕೆಲಸ ಆಗಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಕೋಬೇಕಾಗ್ತದೆ. ಕೆಲವೊಂದಷ್ಟು ಅಬ್ಜೆಕ್ಷನ್ಸ್ ಇದೆ, ಅಬ್ಜೆಕ್ಷನ್ಸ್ ಅವರೇ ಹೇಳಿದ್ರಿ, ಅದು ಅಬ್ಜೆಕ್ಷನ್ಸ್ ರಿಕವರಿ ಅಬ್ಜೆಕ್ಷನ್ಸ್ ಅಲ್ಲ, ಅದೊಂದು ಅದಾಕಲ್ಲಿ ಇಟ್ಬಿಟ್ಟು ವಾಪಸ್ ಇನ್ನೇನು 9 ಕೇಸ್ಗಳು ಕಳೆದ ಸೋಷಿಯಲ್ ರೈಟಲ್ಲಿ ಆಗಿರ್ತಕ್ಕಂಥ ಅಬ್ಜೆಕ್ಷನ್ಸ್ ಎಲ್ಲ ತೀರುವಳಿಯಾಗಿ ಬಂದಿದೆ. ಅದನ್ನು ತಮ್ಮೊಂದು ಓದಿ ಹೇಳಿದರೆ ಸಣ್ಣ ಪುಟ್ಟ ಅಬ್ಜೆಕ್ಷನ್ಸ್ ಎಲ್ಲ ತೀರುವಳಿಯಾಗಿ ಬರುತ್ತೆ, ಏನು ಅನ್ಕೋದಿಲ್ಲ. ಏಕೆಂದರೆ ಆ ದಿನದಿಂದ ಎಲ್ಲವೂ ಕೂಡ ನೋಡಿ, ಎಲ್ಲ ರೆಕಾರ್ಡ್ಗಳು, ಅದಕ್ಕೆ ಸಂಬಂಧಪಟ್ಟ ಪ್ರೋತ್ಸಾಹ, ಎಲ್ಲಿ ಪುಸ್ತಕ ಪ್ರತಿಯೊಂದನ್ನು ಕೂಡ ನೋಡಿದರೆ ಇದರ ಉದ್ದೇಶ ಅಂತ ಹೇಳಿದ್ರೆ ನಿಮ್ಮ ಗ್ರಾಮದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳಾಗಬೇಕು, ಸ್ಪರ್ಧ ಫಲಾನುಭವಿಗಳಿಗೆ ಎಲ್ಲರಿಗೂ ಕೂಡ ಅವಕಾಶ ಸಿಗಬೇಕು ಅಂತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಆದರೆ ನನ್ನದೊಂದು ಕೋರಿಕೆ ಏನು ಹೇಳಿದರೆ ಈ ಒಂದು ಸಭೆಗೆ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಗಮನಿಸಬೇಕು ಆಯಿತಾ.
13 ಜನ ಸದಸ್ಯರು ಮಳೆ ಬೆಳಿಗ್ಗೆ ಉಂಟು. ಅದೇ ಮಳೆ ಬಿಡ್ಬೇಕು. ಕಾರಣ ಹಲವಾರು ಇರ್ಬೋದು. ಒಳ್ಳೆ ನಮಗೆ ಬರ್ಲಿಕ್ಕೆ ಆಗುದಿಲ್ಲ, ಅಷ್ಟು ಜೋರು ಗಾಳಿ ಮಾಡಿದ್ರೆ ಬರ್ಸೋಡು ಬರೋದಿಲ್ಲ ಅಂತ ಗೊತ್ತಿಲ್ಲ. ರೋಡ್ನಲ್ಲಿ ಬೈಕಲ್ಲಿ ಯಾಕೆ ಕೇಳ್ತಾರೆ? ಅದಕ್ಕೆ ನೀವು ಎಲ್ಲೆಲ್ಲಿ ಇರ್ತೀರ ಅಲ್ಲೆಲ್ಲ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಜನರ ಇದರ ಅನುಭವ ಗೊತ್ತಾಗಿದೆ. ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹೇಳ್ತಾ ಆಮೇಲೆ ಇನ್ನೊಂದು ನಾನು ಗಮನಿಸಿದ್ರೆ ಏನಂದ್ರೆ ಬದಲಾವಣೆ ಮಾಡಿದ್ದಾರೆ. ಅದಕ್ಕೂ ಕ್ರಿಯಾ ಯೋಜನೆ ನಾವು ಮುಂಚಿತವಾಗಿ ಯೋಜನೆ ಮಾಡಿಕೊಂಡು ಯಾವ ಶೀರ್ಷಿಕೆಯನ್ನು ಸೇರಿಸಿಕೊಂಡು ಅದನ್ನು ಕ್ರಿಯಾ ಯೋಜನೆ ಮಾಡಿ ಅದು ಜಿಲ್ಲಾ ಪಂಚಾಯತ್ ನಮೂನೆ ಇರೋದಿಲ್ಲ, ಅದನ್ನು ಚೇಂಜ್ ಮಾಡುವಂಥ ಅಧಿಕಾರ ಗ್ರಾಮ ಪಂಚಾಯತ್ ಇರೋದಿಲ್ಲ. ಸೊ ಹಾಗಾಗಿ ಶೀರ್ಷಿಕೆ ಯಾವುದನ್ನು ಕರೆಕ್ಟಾಗಿ ಒಂದಂಥ ಶೀರ್ಷಿಕೆ ಅಡಿಯಲ್ಲಿ ಕೆಲಸವನ್ನು ಮಾಡ್ಕೊಳ್ತೀನಿ ಅನ್ನೋದು. ಸೊ ಇದನ್ನು ಮಾಡಿ ಅಂತ ಹೇಳ್ತಾ ಮುಂದೆ ಕೂಡ ಒಳ್ಳೆಯ ಕೆಲಸಗಳು ಗ್ರಾಮ ಪಂಚಾಯತಿಗಳಲ್ಲಿ ಆಗಲಿ, ಎಲ್ಲ ಗ್ರಾಮಗಳಿಗೂ ಕೂಡ ಇದರ ಸೌಲಭ್ಯಗಳು ಸಿಗಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ನಾನು ಮಾತನಾಡುತ್ತೇನೆ. ಇನ್ನೊಂದು ವಿಷಯ ಅಂದರೆ ಹೆಲ್ತ್ ಬಗ್ಗೆ ಅವರು ಮೇಡಮ್ ಹೇಳಿದರು. ಈಗ ಮಳೆಗಾಲ ಆಗಿರೋದ್ರಿಂದ ಹೆಚ್ಚು ನೀರು ಇರ್ತಾ ಇರುತ್ತೆ, ಆಮೇಲೆ ಚರಂಡಿ ನೀರು ಬ್ಲಾಕ್ ಆಗ್ತದೆ, ಬಚ್ಚಲ ಮನೆ ಸೋಪ್ ಇಟ್ಟಿದ್ದೆ ಬಚ್ಚಲ ಮನೆ ನೀರು ರಸ್ತೆಗೆ ಹೋಗ್ತಕ್ಕಂಥದ್ದು, ನಿಲ್ತಕ್ಕಂಥದ್ದು, ಒಳ್ಳೆಯ ಪ್ರಮಾಣ ಹೆಚ್ಚಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗ್ತದೆ. ಅದಕ್ಕೆ ಸ್ವಲ್ಪ ನೈರ್ಮಲ್ಯಕ್ಕೆ ನಿಮ್ಮ ಮುಖಾಂತರ ಈಗ ಎಲ್ಲೆಲ್ಲಿ ನೈರ್ಮಲ್ಯ ಕೊರತೆ ಕಾಣುತ್ತೆ ಅಂದರೆ ನೋಡ್ಕೊಂಡ್ರೆ ಒಳ್ಳೆಯದಾಗ್ತದೆ. ಯಾಕೆಂದರೆ ಡೆಂಗ್ಯೂ ಟಿವಿನಲ್ಲಿ ನೋಡ್ತಾ ಇದ್ದೀರಾ, ಡೆಂಗ್ಯೂ ಬಂದುಬಿಟ್ಟು ಪ್ರತಿದಿನ ಎಷ್ಟೆಷ್ಟು ಜನ ಸಾಯ್ತಾರೆ ಅಂತ ಕೊಡ್ತಾ ಇದೆ. ಅದರಿಂದ ಅದು ಸಣ್ಣ ಕೆಲಸ, ಒಂದು ಸೋಪಿನ ನೀರು ಅಥವಾ ಬಚ್ಚಲ ಮನೆ ನೀರು ಕೂಡ ನಿಲ್ಲುತ್ತೆ ಅನ್ನೋದ್ರ ಬದಲಾಗಿ ಇಲ್ಲೇ ಸಿಗುತ್ತೆ, ಎಲ್ಲ ರೀತಿಯಲ್ಲಿ ಸಿಗುತ್ತೆ. ಅದಕ್ಕೆ ಒಂದು ಸೋಪ್ ಇಟ್ ಮಾಡ್ತಕ್ಕಂಥ ಅವಕಾಶ ಇರುತ್ತೆ. ಸೊ ಆ ಥರ ಸೋಪ್ ಇಟ್ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಮಾರ್ಗದರ್ಶನ ಮಾಡಿದರೆ ಅದು ಸಾಲ್ವ್ ಆಗುತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆ ಎಲ್ಲರೂ ಕೂಡ ಹೆಚ್ಚಿನ ಗಮನವನ್ನು ಹರಿಸ್ಕೊಳ್ಬೇಕು. ಎಲ್ಲೂ ಕೂಡ ನೀರು ನಿಲ್ದಾಗೆ ನೋಡ್ಕೊಳ್ಬೇಕು, ಚರಂಡಿಗಳು ಎಲ್ಲೂ ಬ್ಲಾಕ್ ಆದಾಗೆ ಅದನ್ನು ಕ್ಲಿಯರ್ ಮಾಡೋದ್ರಿಂದ ಕೆಲಸ ಆದರೆ ಆರೋಗ್ಯ ಎಲ್ಲರೂ ಕೂಡ ಚೆನ್ನಾಗಿರುತ್ತೆ ಅಂತ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನೆ ವಿಶೇಷ ಗ್ರಾಮ ಸಭೆ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತಿದೆ. ಉತ್ತಮ ರೀತಿಯಲ್ಲಿ ಈ ಸಭೆ ನಡೆದಿದೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಸಭೆ ನಡೆಸಿಕೊಟ್ಟ ಮಾರ್ಗದರ್ಶಿ ಅಧಿಕಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಯವರಿಗೆ ನಮ್ಮ ನಿಮ್ಮೆಲ್ಲರ ಹಾಗೂ ಉಪಸ್ಥಿತಿರುವ ಪಂಚಾಯತ್ ಅಧ್ಯಕ್ಷರಿಗೂ ಕೂಡ ಈ ಸಭೆಯ ಹಾಗೂ ಈ ಕಾರ್ಯಕ್ರಮವನ್ನು ತಪಾಸಣೆ ಮಾಡಿ ಉತ್ತಮ ರೀತಿಯಲ್ಲಿ ಈ ಸಭೆ ಮಾಡಿಸಿಕೊಳ್ಳಲು ಅನುವು ಮಾಡಿದ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಅವರಿಗೂ ಕೂಡ ನಾನು ಧನ್ಯವಾದ. ಹಾಗೂ ಉಪಸ್ಥಿತಿರುವ ಈ ಅರಣ್ಯಾಧಿಕಾರಿ ಆನಂದರವರಿಗೆ ಕೂಡ ಈ ಸಭೆ ಹಾಗೂ IC ಕೋಆರ್ಡಿನೇಟರ್ ಅನ್ವಯರವರಿಗೆ ಕೂಡ ಈ ಸಭೆ ಹಾಗೂ ಈ ಸಭೆಗೆ ಸಹಕರಿಸಿದ ಸರ್ವ ಸದಸ್ಯರು ಕೂಡ ಈ ಸಭೆಗೆ ನಿಗದಿಪಡಿಸಿದ ಅವಧಿಯಲ್ಲಿ ಈ ಕಡತಗಳನ್ನು ಪರಿಶೀಲನೆ ಮಾಡಿ ಕಾಮಗಾರಿಗಳನ್ನು ಪರಿಶೀಲನೆ ಅಚ್ಚುಕಟ್ಟಾಗಿ ಈ ಸಮನ್ವಯವಾಗಿ ದಾಖಲೆಗಳನ್ನು ಹಾಗೂ ಸಮತು ಪಟ್ಟಿ ತಯಾರಿಸಿ ಈ ಸಭೆಗೆ ನಿರ್ವಹಣೆ ಮಾಡಿದ ಈ ತಾಲೂಕು ಗ್ರಾಮ ಸಂಪನ್ಮೂಲ ತಂಡದವರಿಗೆ ಕೂಡ ಈ ಸಭೆಯ ಹಾಗೂ ಈ ಸಭೆಗೆ ಸಹಕರಿಸಿದ ಈ ಕಾರ್ಯಕ್ರಮದಲ್ಲಿ ಕಾಮಗಾರಿಗಳನ್ನು ನಿರ್ವಹಣೆ ಮಾಡಿ ಈ ಪಂಚಾಯಿತಿಗೆ ಸಾಧನೆಗೈದ ಗ್ರಾಮಸ್ಥರನ್ನು ಕೂಡ ಈ ಸಭೆಯ ಹಾಗೂ ಸಹಕರಿಸಿದ ಪಂಚಾಯತ್ ಸಿಬ್ಬಂದಿ ವರ್ಗ ಎಲ್ಲರಿಗೂ ಈ ಸಭೆಯ ಪರವಾಗಿ ಧನ್ಯವಾದ. ಈ ಸಭೆಗೆ ಮಂಗಳಾಗಮ ಕೊಡ್ತೇನೆ. ಚೆನ್ನಾಗಿ ರಾಷ್ಟ್ರಗೀತೆಯೊಂದಿಗೆ ಸಭೆ नायक जय हे भारत भाग्य विधाता पंजाब सिंध गुजरात मराठा द्राविड उत्कल बंगा विंध्य हिमाचल यमुना गंगा उज्जल जलधि तरंगा तव शुभ नामे जागे
तव शुभाशिष मागे गावे तव जय गाथा जनगण मंगलदायक जय हे भारत भाग्य विधाता जय हे